ಹಾಯ್ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಶೇರ್ ಮಾಡ್ರಿ, ಸಬ್ಸ್ಕ್ರೈಬ್ ಆಗ್ರಿ, ಕಮೆಂಟ್ಸ್ ಗಳನ್ನ ಹಾಕ್ರಿ, ಮೇನ್ ಇಂಪಾರ್ಟೆಂಟ್. ಆಮೇಲೆ ಇಲ್ಲಿವರೆಗೂ ನಡೆದಿರುವಂತಹ ಕೆಇ ಎಕ್ಸಾಮ್ಸ್ ಗಳನ್ನ ಪ್ರಾಪರ್ ಆಗಿ ಅನಲೈಸ್ ಮಾಡಿ ಕೆಲವೊಂದು ಟ್ರಿಕ್ಸ್ ಗಳನ್ನ ನಾನು ಬಿಲ್ಡ್ ಮಾಡಿದೀನಿ. ಅವುಗಳು ಪ್ರಾಪರ್ ಆಗಿ ಯೂಸ್ ಆಗ್ತಾವ. ಮೂರಕ್ ಮೂರು ಆಪ್ಷನ್ಸ್ ಗಳನ್ನ ತೆಗೆದು ಹಾಕಿ 100% ಆನ್ಸರ್ ತೆಗಿಯೋಣ ಅಂತಂದ್ ಹಂಗಲ್ಲ. ಅದಾದ ನಂತರ ನಾನು ನಿಮ್ಮನ್ನ ಯಾರನ್ನು ಮಿಸ್ಗೈಡ್ ಕೂಡ ಮಾಡ್ತಿಲ್ಲ. ಪ್ರಾಪರ್ ಅನಲೈಸ್ ಮಾಡಿ ಒಂದು ಅಥವಾ ಎರಡು ಆಪ್ಷನ್ಸ್ ಗಳನ್ನ ತೆಗೆದುಹಾಕಬಹುದು. ಒಂದೊಂದ್ಸರಿ ಕರೆಕ್ಟ್ ಆನ್ಸರ್ ಬರುತ್ತೆ, ಒಂದೊಂದ್ಸರಿ ಏನಂದ್ರೆ ಎರಡು ಆಪ್ಷನ್ಸ್ ಗಳನ್ನ ತೆಗಿತೀವಿ, 50-50 ಬರುತ್ತೆ. ಅದ್ರಲ್ಲಿ ಯಾವ್ದಾದ್ರು ಒಂದು ಹಾಕೋನು ನಮಗ್ ಯೂಸ್ ಆಗತ್ತ. ಇವಾಗ ನೋಡ್ರಿ ಅದನ್ನ ಡಿಸ್ಕಷನ್ ಮಾಡೋಣ. ಅದ್ರಲ್ಲೂ ನೋಡ್ರಿ ಈ ಕ್ವಶನ್ ಪೇಪರ್ 2026 ನಡೆದಂತಹ ಕೆಇಎ ಕ್ವಶನ್ ಪೇಪರ್ ನಾನು ಡಿಸ್ಕಷನ್ ಮಾಡಕತ್ತೇನಿ. ನಿಮ್ಗ ಕೆಲವೊಂದು ಟ್ರಿಕ್ಸ್ ಗಳನ್ನ ಹೇಳ್ಕೊಡ್ತೀನಿ ಇದ್ರು. ನೋಡ್ರಿ ಈಗ ಸಿಂಪಲ್ ಆಗಿ ಒಂದು ಲೈನ್ ಅನ್ನ ಕೇಳಿಸ್ಕೊಡ್ರಿ. ಈಗ ನಾವು ಸ್ವಿಮ್ಮಿಂಗ್ ಕಲಿತಿರ್ತೀವಿ. ಸಡನ್ ಆಗಿ ಏನಂದ್ರೆ 2-3 ದಿನ ನಾವು ಹೋಗಿ ಬಾವಿ ಒಳಗ್ ಜಿಗದ್ರ ಅಥವಾ ಕೆರೆ ಒಳಗ್ ಜಿಗದ್ರ ಅಥವಾ ನದಿ ಒಳಗ್ ಜಿಗದ್ರ ನಮ್ಗೆ ಸ್ವಿಮ್ಮಿಂಗ್ ಬರುತ್ತ ಅಂತಲ್ಲ. ಕೆಲವೊಂದ್ ಜನರಿಗೆ ಏನ್ರ ಸಡನ್ ಆಗಿ ಬರುತ್ತ, ಅವ್ರ ಅರ್ಥ ಮಾಡ್ಕೊಂತಾರ. ಅದಾದ್ರೆ ಕೆಲವು ಜನ ಏನಂದ್ರ ನೀರ್ ಕುಡಿತಾರ, ಇನ್ ಕೆಲವು ಜನ ಏನಂತಂದ್ ಹೇಳಿದ್ರ ಮುಳುಗ್ತಾರ. ಇವನ್ ಹಂಗ ಇವಾಗ ಒಂದು 3-4 ದಿನದಿಂದ ನಮ್ ಕ್ಲಾಸಸ್ ಗಳನ್ನ ನೋಡಾಕತ್ತೀರಿ. ಎಲಿಮಿನೇಷನ್ ಮೆಥಡ್ ನ ಅರ್ಥ ಮಾಡ್ಕೊಂಡಿರಿ. ಕೆಲವೊಂದ್ ಜನ ಸಡನ್ ಆಗಿ ಅರ್ಥ ಮಾಡ್ಕೊಂಡಿದ್ದೀರಿ, ಕೆಲವೊಂದ್ ಜನ ಏನಂತ 100% ನಿಮ್ಗೆಲ್ಲ ಯೂಸ್ ಆಗತ್ತಂತಲ್ಲ. ನೀವು ಅದನ್ನ ಅರ್ಥ ಮಾಡ್ಕೊಂಡು ಕಲಿತಾ ಹೋದ್ರಿ ಅಂತಂತ ಹೇಳಿದ್ರೆ ಪಕ್ಕ 100% ಯೂಸ್ ಆಗತ್ತೆ. ನೀವು ಒಂದೊಂದ್ಸರಿ ಎಡಬಹುದು, ಅಂದ್ರೆ ಆನ್ಸರ್ಸ್ ಗಳನ್ನ ತೆಗಿಯಕ್ಕೆ ತಪ್ಪ ಆನ್ಸರ್ ಬರ್ಬೋದು. 100% ಬರಂಗಿಲ್ಲ, ಬಟ್ ಆದ್ರ ತುಂಬಾ ಈಸಿ ಮಾಡತ್ತ ಕೆಇಎ ಕ್ವಶನ್ ಪೇಪರ್ಸ್ ಗಳನ್ನ. ನೋಡ್ರಿ ಯಾರು ಹೇಳ್ಕೊಡ್ತಿಲ್ಲ, ಸೊ ಫ್ರೀ ಆಗಿ ಹೇಳ್ಕೊಡ್ತಿದೀನಿ, ಕರೆಕ್ಟ್ ಆಗಿ ಯೂಸ್ ಮಾಡ್ಕೊಡ್ರಿ. ಈಗ ನೋಡ್ರಿ ಈ ಎಕ್ಸಾಮ್ ನ ಮುಗಿಸ್ಕೊಂಬರ್ರಿ. ಇವಾಗ ಏನೈತಿಲ್ಲ, ನೆಕ್ಸ್ಟ್ ಬರುವಂತ ಎಕ್ಸಾಮ್ ಮುಗಿಸ್ಕೊಂಬರ್ರಿ. ನೆಕ್ಸ್ಟ್ ಡೇ ಇಂದ ಮಂಡೇ ಇಂದ ಏನ್ ಮಾಡ್ತೀನಿ ಅಂತಂದ್ರೆ ನಾನ ಥಿಯರಿ ಕ್ಲಾಸ್ ಗಳನ್ನ ತಗೊಂತೀನಿ. ಅದ್ರ ಜೊತೆಗೆ ಆ ಥಿಯರಿಗೆ ಸಂಬಂಧಪಟ್ಟಂತಹ ಎಲಿಮಿನೇಷನ್ ಟ್ರಿಕ್ಸ್ ಗಳನ್ನ, ಹೆಂಗ್ ಕ್ವಶನ್ಸ್ ಗಳು ಬರ್ತಾವ ಅನ್ನೋದು ಡಿಸ್ಕಷನ್ ಮಾಡ್ತೀನಿ. ನನ್ ಥಿಯರಿ ಕ್ಲಾಸಸ್ ಗಳನ್ನ ಯಾರು ನೋಡ್ತಿರಲ್ಲ ಅವ್ರು ಎಲಿಮಿನೇಷನ್ ಮೆಥಡ್ ನ ಬಹಳ ಈಸಿಯಾಗಿ ಯೂಸ್ ಮಾಡ್ಕೊಂತೀರಿ. ಸೊ ನೀವು ಯಾರಾದ್ರೂ ಅಂದ್ರೆ ಇವಾಗ ಎಕ್ಸಾಮ್ ಪ್ರಿಪೇರ್ ಆಗತ್ತೀರಿ, ಯಾರ್ದು ಟೈಮ್ ವೇಸ್ಟ್ ಮಾಡಂಗಿಲ್ಲ. ಎಲ್ಲಾದ್ರೂ ನಿನ್ಗ ಬ್ಯಾಸರ ಆಗಿತ್ತು ಅಂತಂದ್ ಹೇಳಿದ್ರೆ ಆ ಟೈಮ್ ಒಳಗಡೆ ಒಂದು ವಿಡಿಯೋವನ್ನ ನೋಡ್ರಿ. ಈ ವಿಡಿಯೋವನ್ನ ನೋಡ್ರಿ, ಸುಮ್ನೆ ಕೇಳಿಸ್ಕೊಡ್ರಿ, ತುಂಬಾ ನಾಲೆಜ್ ಸಿಗುತ್ತೆ. ನಾನು ಇದರಲ್ಲಿ ಫಸ್ಟ್ ಟ್ರಿಕ್ ಅನ್ನ ಹೇಳ್ತಾ ಇದ್ದೀನಿ. ಇವಾಗ ಏನ್ ಹೇಳ್ಬಹುದು ಅಂತಂದ್ರೆ ಅದ್ರ ಯೂನಿಕ್ ಅಂತಂದ್ ಹೇಳಿ. ಕೆಲವೊಂದು ವರ್ಡ್ಸ್ ಗಳು ತುಂಬಾ ಯೂನಿಕ್ ಆಗಿ ಬರ್ತಾವ, ಆಮೇಲೆ ವಿಶಿಷ್ಟವಾಗಿ ಬರ್ತಾವ. ಯೂನಿಕ್ ಅಂತಂದ್ ಹೇಳ್ತೀವಿ. ಅದು ಆಪ್ಷನ್ಸ್ ಗಳಾಗಿರ್ಬಹುದು ಅಥವಾ ವರ್ಡ್ಸ್ ಗಳಾಗಿರ್ಬಹುದು. ನಾವು ಕರೆಕ್ಟ್ ಆಗಿ ಥಿಂಕ್ ಮಾಡ್ಬೇಕು. ಒಂಥರ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿರ್ತಾವ. ಅಂತ ವರ್ಡ್ಸ್ ಗಳು ಬಂದಾಗ ಆನ್ಸರ್ಸ್ ಗಳು ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ನೋಡ್ರಿ, ಈಗ ಕ್ವಶನ್ ಅನ್ನ ಇಲ್ಲಿ ಡೈರೆಕ್ಟ್ ಆಗಿ ಓಪನ್ ಮಾಡಿ ಚೆಕ್ ಮಾಡೋಣ. ಈಗ ನೋಡ್ರಿ ಯಾವ್ದಂತಂದ್ ಹೇಳಿದ್ರೆ ಆನ್ಸರ್ ನನ್ ಕರೆಕ್ಟ್ ಯಾವ್ದು, ರಾಂಗ್ ಯಾವ್ದು ಅಂತಂದ್ ಹೇಳಕತ್ತಿಲ್ಲ. ಬಟ್ ಇಲ್ಲಿ ಏನ್ ಹೇಳಕತ್ತಾನ ಅಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ಹೆಂಗ್ ನಾವು ಎಲಿಮಿನೇಟ್ ಮಾಡ್ಬೇಕು ಅಂತಂದ್ ಹೇಳಿ. ನೋಡ್ರಿ ಸರಿ ಅಲ್ಲದ್ದು ಅಂತಂದ್ ಹೇಳಿ ಕ್ವಶನ್ ಕೇಳಿದಾರ. ಸರಿ ಅಲ್ಲದ್ದು ಯಾವ್ದಿದ್ರೊಳಗೆ ಸರಿ ಇಲ್ಲ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ ಎಲ್ಲಾನು ಸಾಮಾನ್ಯ ನೆಗಡಿ, ಆಮಶಂಕೆ ಬೇದೆ, ಹುಳುಕಡ್ಡಿ ಅಂತಂದ್ ಹೇಳಿ ಇವನ್ನೆಲ್ಲ ಕನ್ನಡದಾಗ ಕೊಟ್ಟಿದ್ದಾನ. ಬಟ್ ಆದ್ರೆ ಇಲ್ಲೊಂದ್ ಐತ್ ನೋಡ್ರಿ, ಇದೊಂದೇನ್ ನಿಮೋನಿಯಾ ಅಂತಂದ್ ಹೇಳ್ಬಿಟ್ಟು ಇಂಗ್ಲಿಷ್ ನಾಗ ಕೊಟ್ಟಿದ್ದಾನ. ಯೂನಿಕ್ ಆಗೈತಲ್ಲ. ಎಲ್ಲವೂ ಏನಂತಂದ್ ಹೇಳಿದ್ರೆ ಕನ್ನಡದಾಗ ಅದಾವ, ಬಟ್ ಆದ್ರೆ ಇನ್ನೊಂದು ಯೂನಿಕ್ ಆಗಿ ಕೊಟ್ಟಿದ್ದಾನ. ಸೊ ಇಲ್ಲಿ ಏನಂತಂದ್ ಹೇಳಿದ್ರೆ ಇಂಥ ಯೂನಿಕ್ ವರ್ಡ್ಸ್ ಗಳು ಎಲ್ಲಾದ್ರೂ ಬಂದ್ವು ಅಂತಂದ್ ಹೇಳಿದ್ರ 90% ಆನ್ಸರ್ ಅದೇ ಕರೆಕ್ಟ್ ಆಗಿರುತ್ತೆ. ಎಸ್, ಇಲ್ಲಿ ಪ್ಲಾಸ್ಮೋಡಿಯಂ ನಿಮೋನಿಯಾ ಅಂತಂದ್ ಹೇಳ್ತೀವಿ, ಅದು ರಾಂಗ್ ಆಗೈತೆ. ಇಲ್ಲಿ ಅವುಗಳನ್ನ ಏನಂತಂದ್ರೆ ಕನ್ನಡದಾಗ ಕೊಟ್ಟ ಅಂತಂದ್ ಹೇಳಿದ್ರೆ ಅವು ಮೀನಿಂಗ್ ಕೆಡ್ತಾವ. ಅದಕ್ಕೋಸ್ಕರ ಅದನ್ನ ಹಂಗ್ ಕೊಟ್ಟಿದ್ದಾನ ಅಲ್ಲಿ. ಅದ ಆತರ. ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಸೇಮ್ ಅದೇ ತರ ಯೂನಿಕ್ ವರ್ಡ್ಸ್ ಗಳು ಬಂದ್ರೆ ಬ್ರಾಕೆಟ್ ಅಲ್ಲಿ ಇಲ್ಲಿ ನೋಡ್ರಿ ಬಂಗಾರದ ಅಕ್ಕಿ ಅಂತ ಕೊಟ್ಟಿದ್ದಾನ. ಬಂಗಾರದ ಅಕ್ಕಿ ಅಂತಂದ್ ಹೇಳಿದ್ರೆ ನನಗ ಸರಿ ಅನ್ಸಂಗಿಲ್ಲ ಅದು. ಯಾಕಂತಂದ್ ಹೇಳಿದ್ರೆ ಅರ್ಥ ಆಗಂಗಿಲ್ಲ. ಗೋಲ್ಡನ್ ರೈಸ್ ಅಂತಂದ್ ಹೇಳಿ ಬ್ರಾಕೆಟ್ ದಾಗ ಕೊಟ್ಟಿದ್ದಾನ. ಇವು ಇಷ್ಟೊಂದು ಗೋಲ್ಡನ್ ರೈಸ್ ಅಂತಂದ್ ಹೇಳಿ ಬ್ರಾಕೆಟ್ ದಾಗ ಕೊಟ್ಟು ವಿಟಾಮಿನ್ ಎ ಅಂತಂದ್ ಹೇಳಿ ಇಂತ ಸ್ಪೆಸಿಫಿಕ್ ವರ್ಡ್ಸ್ ಗಳನ್ನ ಕೊಟ್ಟಿದ್ದಾನ. ಮೇನ್ ಇದು ಗೋಲ್ಡನ್ ವರ್ಡ್ ಅಂದ್ರೆ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋದು. 100% ಇದು ಹೇಳಿಕೆ ಕರೆಕ್ಟ್ ಆಗತ್ತ. ನನಗೇನು ಗೊತ್ತಿಲ್ಲ ಗುರು, ನನಗೇನು ಗೊತ್ತಿಲ್ಲ, ನಾ ಅಟೆಂಡ್ ಮಾಡಿ ಬರ್ಬೇಕು, ಸುಮ್ಮ ಹಂಗ ಬರಂಗಿಲ್ಲ. ಅವನವನ್ ಬೆಂಗಳೂರು ತಕ 500 ರೂಪಾಯಿ 600 ರೂಪಾಯಿ ಕೊಟ್ಟು ಬಂದಿದ್ದಾನಿ, ಒಂದಿನ ನಿದ್ದೆ ಮಾಡಿಲ್ಲ, ಸುಮ್ಮ ಹಂಗ ಹೋಗೋದೈತೇನ. ಏನ್ರ ಒಂದ್ ಹಾಕಿ ಬರೋನ್ಲ, ಅವಾಗ ಹೆಂಗ್ ಬೇಕಾದಂಗ ಹಾಕಿ ಬರೋದಿಲ್ಲ. ಅರ್ಥನೂ ಆಗುದಿಲ್ಲ ಅವ್ ಕ್ವಶನ್ಸ್ ಗಳು ಹಂಗ್ ಕೊಟ್ಟಿರ್ತಾನ. ಆ ಟೈಮ್ ಒಳಗಡೆ ಈ ತರ ಥಿಂಕ್ ಮಾಡಿ ಹಾಕಿ ಬಾ. ಅದಾದ ನಂತರ ಇನ್ನೂ ಒಂದು ನಾ ನಿಮ್ಗೆ ಹೇಳ್ಬೇಕೇನಂತಂದ್ ಹೇಳಿದ್ರ, ನಿಮ್ಗೆ ಯಾರಿಗಾದ್ರೂ ನನ್ ವಿಡಿಯೋಸ್ ಗಳನ್ನ ನೋಡಿ ನೀವೆಲ್ಲಾದ್ರೂ ಮ್ಯಾನಿಪುಲೇಟ್ ಮಾಡಕತ್ತ ಇವ ಅಂತಂದ್ ಹೇಳಿ ಅನಿಸಿತ್ತು ಅಂತಂದ್ ಹೇಳಿದ್ರ ನೀ ನೋಡಕ್ ಹೋಗ್ಬೇಡ, ಇಲ್ಲಿಗೆ ಸ್ಟಾಪ್ ಮಾಡ. ಸೆಕೆಂಡ್ ಒನ್, ಇವ ಫೇಕ್ ಹೇಳಕತ್ತ, ಸುಳ್ಳು ಹೇಳಕತ್ತ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ತಾ ಅಂತಂದ್ ಹೇಳಿದ್ರೆ ನಮ್ಮನ್ನ ಡೈವರ್ಷನ್ ಮಾಡಕತ್ತ ಅಂತೇಳಿ ಏನಾದ್ರು ಅನಿಸ್ತಂತಂದ್ ಹೇಳಿದ್ರೆ ನೀ ಇಲ್ಲಿಗೆ ಸ್ಟಾಪ್ ಮಾಡ. ಆಮೇಲೆ ಇವೆಲ್ಲ ಕೆಇಎ ಎಕ್ಸಾಮ್ಸ್ ಗಳಿಗೆಲ್ಲ ಯೂಸ್ ಆಗಂಗಿಲ್ಲ. ಓನ್ಲಿ ಹಳಿ ಕಾಲದ KPSC, SDA, FDA ಇಂಥ ಕ್ವಶನ್ಸ್ ಗಳಿಗೆ, PC ಕ್ವಶನ್ಸ್ ಗಳಿಗೆ ಇಂಥವೆಲ್ಲ ವರ್ಕ್ ಆಗ್ತಾವ ಅಂತಂದ್ ಅನ್ಕೊಂಡಿ ಇಲ್ಲಿಗೆ ನೀ ಸ್ಟಾಪ್ ಮಾಡಿ, ನೋಡಕ್ ಹೋಗ್ಬೇಡ. ಸೊ ಯಾರಿಗೂ ಯೂಸ್ ಆಗತ್ತ ನೀವು ಅವ್ರು ನೋಡ್ಕೊಡ್ರಿ.
ಇಲ್ಲಿ ಏನಂತಂದ್ ಹೇಳ್ರಿ, ಡಿಪಾರ್ಟ್ಮೆಂಟ್ ಯಾವ್ದಂತಂದ್ ಮ್ಯಾಟರ್ ಆಗಂಗಿಲ್ಲ, ನೀ ಹೆಂಗ್ ಕಲ್ತಿದಿ, ನೀ ಯಾವ ತರ ಎಲಿಮಿನೇಷನ್ ಮಾಡಕತ್ತೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಇಲ್ಲಿ ನೋಡ್ರಿ, ಈಗ ಇದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ನನ್ನ ಕ್ಲಾಸಸ್ ಗಳನ್ನ ನೆಕ್ಸ್ಟ್ ಕೇಳ್ತಾ ಹೋಗ್ರಿ, ಎಲಿಮಿನೇಷನ್ ಗಿಚ್ ಮಾಡೋಣ ಹೇಳ್ತಾನೆ. ಇಲ್ಲಿ ನೋಡ್ರಿ, ವಿಟಮಿನ್ ಎ, ಇಂತ ವಿಟಮಿನ್ ಎ ಬಿಡ್ರಿ, ಇಲ್ಲಿ ಬ್ರಾಕೆಟ್ ದಾಗ ಕೊಟ್ಟಿದ್ದಾನೆ ಅಂತಂದ್ ಹೇಳ್ರಿ, ಇದು ಕರೆಕ್ಟ್. ಆಮೇಲೆ ಇಲ್ಲಿ ನೋಡ್ರಿ, ಮೊಟ್ಟ ಮೊದಲ ಇಂಥ ಕ್ವಶನ್ಸ್ ಗಳನ್ನ ನಾವು ಎನಲೈಸ್ ಮಾಡುವಾಗ ಹಸು ಅಂತ ಕೊಟ್ಟಿದ್ದಾನೆ. ಇಲ್ಲಿ ಹಸು ಅಂತಂದ್ ಹೇಳಿ ಅದೇನ್ ಅರ್ಥ ಆಗತ್ತೋ ಇಲ್ಲೋ ನೋಡ್ರಿ ಕ್ವಶನ್. ಇಲ್ಲ ಅಂತಂದ್ ಹೇಳ್ರಿ, ಇಲ್ಲಿ ನಾನು ಇಲ್ಲಿ ಇಂಗ್ಲಿಷ್ ನ ನೋಡ್ರಿ, ಕೌ ಅಂತಂದ್ ಐತೆ. ಕೌ ಏನ್ ಮಾಡೈತೆ ಅಂದ್ರ ಪ್ರೋಟೀನ್ ಪ್ರೊಡ್ಯೂಸ್ ಮಾಡೈತೆ. ಎಂತದ ಹ್ಯೂಮನ್ ಪ್ರೋಟೀನ್ ಅಂತಂದ್ ಹೇಳಿ. ಇಲ್ಲಿ ನೋಡ್ರಿ, ಒಂದು ಹಸು ಇದ್ದದ್ ಏನ್ ಮಾಡೈತೆ ಅಂತಂದ್ ಹೇಳಿದ್ರ ಮಾನವ ಪ್ರೋಟೀನ್ ಅನ್ನ ಪ್ರೊಡ್ಯೂಸ್ ಮಾಡೈತೆ ಅಂತ ಕೊಟ್ಟಿದ್ದಾನೆ. ಏನ್ ಸಂಬಂಧ ಐತಿಲ್ಲ, ಹಸು ಇದ, ಆಮೇಲೆ ನಾವು ಮಾನವರ, ನಮ್ದು ಹೆಂಗ ಅದು ಪ್ರೊಡ್ಯೂಸ್ ಮಾಡತ್ತ. ಮೇ ಬಿ ಏನಂತಂದ ಹೇಳಿದ್ರೆ ಹಾಲನ್ನ ಪ್ರೊಡ್ಯೂಸ್ ಮಾಡಬಹುದು, ಹೈ ಪ್ರೋಟೀನ್ ಇರುವಂತ ಹಾಲನ್ನ ಪ್ರೊಡ್ಯೂಸ್ ಮಾಡಬಹುದು, ಬಟ್ ಅದ್ರ ಮಾನವ ಪ್ರೋಟೀನ್ ಗಳನ್ನ ಪ್ರೊಡ್ಯೂಸ್ ಮಾಡಕ್ ಆಗಿಲ್ಲ. ಇಂಥವ್ ಏನಂತಂದ ಹೇಳಿದ್ರೆ ಸಂಬಂಧ ಇಲ್ದಂಗ್ ಬಂದ್ಬಿಡ್ತಾವ ಯುನಿಕ್ ಆಗಿ. ಇದೊಂದು ಬೇರೆ ವರ್ಡ್, ಇದೊಂದು ಬೇರೆ ವರ್ಡ್, ಸಂಬಂಧನೇ ಇರಂಗಿಲ್ಲ ಅವಕ್ಕ. ಅಂತ ಕ್ವಶನ್ಸ್ ಗಳನ್ನ ಅಂತಂದ ಹೇಳಿದ್ರೆ ಅವು ರಾಂಗ್ ಆಗಿರ್ತಾವ. ಆ ತರ ಏನಂತಂದ ಹೇಳಿದ್ರ ನೀವು ಥಿಂಕ್ ಮಾಡ್ಬೇಕು. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇನ್ ಆಪ್ಷನ್ಸ್ ಗಳು ಬಂದಾಗ್ರಿ ಸರ್, 4ನೇ ಕಂಟಿನ್ಯೂಸ್ ಆಗಿ ಹೊಂಟೇನೆ. ಇದು 2026 ನಡೆದಿರುವಂತಹ ಕೆಇಎ ಕ್ವಶನ್ ಪೇಪರ್. ಇದು ಗ್ರೂಪ್ ಎಕ್ಸಾಮ್ ಯಾವ್ದಂತ ಗೊತ್ತಿಲ್ಲ. ಇಲ್ಲಿ ನೋಡ್ರಿ ಸರ್, ನನಗೆ ಎಲ್ಲಾ ಆಪ್ಷನ್ಸ್ ಗಳು ಎಲ್ಲಾನು ಗೊತ್ತಿಲ್ರಿ, ಬಟ್ ಅದ್ರ ನನಗೆ ಇದೊಂದು ಆಪ್ಷನ್ ಗೊತ್ತೈತ್ ನೋಡ್ರಿ, ಜೀವಸತ್ವ ಏದೇನ್ರಿ ರೆಟಿನಾಲ್ ಅಂತ ಕರಿತಾನ. ನಾವು ಇದನ್ನ A4 ಅಂತಂದ್ ಹೇಳಿ ಒಂದ್ ಸಿಕ್ಕರ ಸಾಕು ನೋಡ್ರಿ. A4 ಅಂತಂದ್ ಹೇಳಿ ಇಲ್ಲಿ 2 ಆಪ್ಷನ್ಸ್ ಗಳದಾವ, ಉಳಿದನ್ನೆಲ್ಲ ತೆಗೆದು ಹಾಕ್ಬೇಕು. ಅಂದ್ರೆ ನಾವು ಯೂನಿಕ್ ಆಗಿ ತಗೋತೀವಿ. ಅದಾದ ನಂತರ ಇನ್ನೊಂದ್ ಏನಂತಂದ್ ಹೇಳಿದ್ರ, ಇಲ್ಲಿ ನೋಡ್ರಿ ಡಿ ಆಪ್ಷನ್ ಅನ್ನ ನೋಡ್ರಿ 1 ಅಂತ ಕೊಟ್ಟಿದಾನ, ಡಿ ಆಪ್ಷನ್ ಅನ್ನ ನೋಡ್ರಿ 1 ಅಂತ ಕೊಟ್ಟಾನ. ಇಲ್ಲಿ ಡಿ ಆಪ್ಷನ್ ಅನ್ನ ನೋಡ್ರಿ 1 ಅಂತ ಕೊಟ್ಟಿದಾನ. ಮೂರು ಕಡೆ ಏನಂತಂದ್ರೆ ಒಂದ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 75% ಅದ ಆನ್ಸರ್ ಕರೆಕ್ಟ್. ಅದು ಡಿ ಈಕ್ವಲ್ ಟು ಏನಂತಂದ್ ಹೇಳಿದ್ರೆ 1 ಅಂತಂದ್ ಹೇಳಿ. ವಿಟಮಿನ್ B12 ಸೈನೋಕೊಬಾಲ್ಮಿನ್ ಅಂತಂದ್ ಹೇಳಿ ಕರಿತೀವಿ. ಅಂದ್ರ ನಾವು ಎಲ್ಲ ಓದಿರ್ತೀವಲ್ಲ, ಅವಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ, ಹಾ ಎಸ್ 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 ಇದು ಕರೆಕ್ಟ್ ಆಯ್ತಾ. ನೀವು ಈ ತರ ಏನಂತಂದ್ ಹೇಳಿದ್ರೆ ಆಪ್ಷನ್ಸ್ ಗಳನ್ನ ನೋಡಿ ಕೂಡ ಎಲಿಮಿನೇಟ್ ಮಾಡಬಹುದು, ಆಮೇಲೆ ಕರೆಕ್ಟ್ ಆಗಿರೋ ಆನ್ಸರ್ಸ್ ಗಳನ್ನ ತೆಗಿಬಹುದು. ಆಮೇಲೆ ಇಲ್ಲಿ ಆನ್ಸರ್ ನೋಡ್ಕೊಡ್ರಿ, ವಿಟಮಿನ್ ಡಿ ಅನ್ನ ನಾವ್ ಏನಂತ ಕರಿತೀವಿ, ಕ್ಯಾಲ್ಸಿಫೆರಲ್. ವಿಟಮಿನ್ ಇ ಅನ್ನ ಟೋಕೋಫೆರಲ್ ಅಂತ ಹೇಳಿ ಕರಿತೀವಲ್ಲ. ಎಸ್, ವಿಟಮಿನ್ ಡಿ ಅನ್ನ ಕ್ಯಾಲ್ಸಿಫೆರಲ್, ಆಮೇಲೆ ಟೋಕೋಫೆರಲ್. ಅದಾದ ನಂತರ ನಾವ್ ಇಲ್ಲೇ ಇನ್ನೊಂದು ಥಿಂಕ್ ಮಾಡ್ಬೇಕು, ಇದನ್ನಂತೂ ಈ ಆಪ್ಷನ್ ಅಂತೂ ತೆಗೆದು ಹಾಕ್ಬಿಡ್ತೇವೆ. ಯಾಕಂತಂದ್ ಹೇಳಿದ್ರೆ ಅಲ್ಲಿ ಕಾಮನ್ ಐತಲ್ಲ, ನಾ ರೌಂಡ್ ಹಾಕ್ಯಾನ. ಅದಾದ ನಂತರ ಇವುಗಳು ಮೂರನ್ನು ಚೆಕ್ ಮಾಡಿದಾಗ ನಂಗೆ ಏನು ಗೊತ್ತಿಲ್ರಿ ಅಂದಾಗ, ಇಲ್ಲಿ ನೋಡ್ರಿ A3 ಐತಿ, ಇಲ್ಲಿ A4 ಐತಿ, A4 ಐತಿ. ಈ ಮೂರನ್ನು ತಗೊಂಡಾಗ 33% ಅಂದ್ರೆ 66% ಏನಂದ್ರೆ A4 ಕರೆಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಎ ರೆಟಿನಾಲ್ ಅಂತಂದೇಳಿ ನಿಮ್ಗೆ ಆಲ್ಮೋಸ್ಟ್ ಅದು ನೆನಪು ಬಂದ್ಬಿಡ್ತೈತಿ. ಓಕೆ, ವಿಟಮಿನ್ ಎ ಅಂತಂದ್ ಹೇಳಿದ್ರೆ ರೆಟಿನಾಲ್ ಅಂತಂದೇಳಿ ಈ ತರ ನೋಡ್ಕೋಬೇಕು. ನೆಕ್ಸ್ಟ್ ನೋಡ್ರಿ, ತುಂಬಾ ಇಂಪಾರ್ಟೆಂಟ್, ಇವಾಗ ನಾವು ಡಿಸ್ಕಷನ್ ಮಾಡಕತ್ತೀವಿ ಈ ತರ ಹೊಂದಿಸಿ ಬರೆಯಿರೋ ಒಳಗಡೆ ಸೇಮ್ ಟ್ರಿಕ್ ಯುನಿಕ್ ಆಗಿರೋದು. ಈಗ ನಾವು ಚೆಕ್ ಮಾಡ್ಬೇಕು, 4 ಆಪ್ಷನ್ಸ್ ಗಳನ್ನ ಚೆಕ್ ಮಾಡ್ಬೇಕು. ಈ ಕ್ವಶನ್ ಐತೆ, ಇಲ್ಲಿ ನೋಡ್ರಿ A4 ಅಂತಂದ್ ಐತೆ, ಇಂಥವು ಚೆಕ್ ಮಾಡ್ಬೇಕು. A4 ಅದಾದ ನಂತರ A4 ಅಂತಂದ್ ಐತೆ. ಸೊ ಈ ತರ ಬಂದಾಗ ನಾವು ಡೈರೆಕ್ಟ್ ಆಗಿ ಚೆಕ್ ಮಾಡ್ಕೋಬೇಕು. ನಾವು ಸಡನ್ ಆಗಿ ಇದನ್ನ ಓದ್ಕೊಂತ ಹೋಗಂಗಿಲ್ಲ. ನಾನು ಇವಾಗ ಹೇಳ್ತೀನಿ, ಹಂಗಂದ್ರೆ ಸಡನ್ ಆಗಿ ಕ್ವಶನ್ಸ್ ಗಳನ್ನ ಓದ್ಕೊಂತ ಹೋಗಂಗಿಲ್ಲ. ಆಪ್ಷನ್ಸ್ ಗಳಲ್ಲೂ ಒಂದೊಂದ್ಸರಿ ಏನ್ ಮಾಡ್ತಾನ ಅಂತ ಹೇಳಿದ್ರೆ ನಮ್ಗೆ ಈಸಿ ಆಗೋಕ ಹಿಂಟ್ ಅನ್ನ ಕೊಟ್ಟಿರ್ತಾನೆ. A4 ಅಂತಂದ್ ಹೇಳಿ. ಈ ಒಂದಲ್ಲ, ಎಲ್ಲಾದ್ರೊಳಗೆ ಚೆಕ್ ಮಾಡ್ಬೇಕು. ಪ್ರತಿಯೊಂದು ಆಪ್ಷನ್ ಅಲ್ಲಿ ಇದನ್ನ ಚೆಕ್ ಮಾಡ್ಬೇಕು, ಎಲ್ಲಾ ಕಡೆ ಬಂದೈತನ. ಎಲ್ಲಾ ಕಡೆ ಬಂದ್ರ ಅದು 100% ಕರೆಕ್ಟ್ ಇದ್ದಂಗ. ಸರ್ 3 ಆಪ್ಷನ್ ಒಳಗಡೆ ಏನಾದ್ರು ಈಕ್ವಲ್ ಆಗಿ ಬಂತ, ಸೇಮ್ ಬಂತ ಅಂತ ಹೇಳಿದ್ರೆ ಅದು 75% ಕರೆಕ್ಟ್ ಇದ್ದಂಗ. ಇವೆರಡು ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಈ ತರ ಬಂದಾಗ ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಗಳು ಇರ್ತಾವ. ಅಂದ್ರೆ ರಿಪಿಟೇಷನ್ ಅಂತಂದ್ ಹೇಳ್ತೀವಿ. ಸೆಕೆಂಡ್ ಟ್ರಿಕ್ ಇದು, ರಿಪೀಟ್ ಆಗಿರುವಂತಹ ಆಪ್ಷನ್ಸ್ ಗಳಂತಂದ್ ಹೇಳ್ತೀವಿ. ನೋಡ್ರಿ, ಸೆಕೆಂಡ್ ಏನಂತಂದ್ ಹೇಳಿದ್ರೆ ಕೆಲವೊಂದು ಎಕ್ಸ್ಟ್ರೀಮ್ ವರ್ಡ್ಸ್ ಗಳು ಬರ್ತಾವ. ಯಾವುದೇ ಎಕ್ಸಾಮ್ ತಗೊಳ್ರಿ, ಕೆಲವೊಂದು ಎಕ್ಸ್ಟ್ರೀಮ್ ವರ್ಡ್ಸ್ ಗಳು ಅಂತಂದ್ ಹೇಳಿ ಬರ್ತಾವ. ಅವುಗಳ ಬಗ್ಗೆ ಸೆಕೆಂಡ್ ಟ್ರಿಕ್ ನ ಡಿಸ್ಕಷನ್ ಮಾಡೋಕ್ಕಿಂತ ಮುಂದೆ ಇನ್ನೊಂದು ಸೆಂಟ್ರಲ್ ಗವರ್ಮೆಂಟ್ ಗೆ ಏನ್ ಪ್ರಿಪೇರ್ ಆಗ್ತಿರ್ತಿರಲ್ಲ ಅಂತವ್ರಿಗೆ ಒಂದು ಚಾನಲ್ ಐತೆ, ಮಲ್ಲಿಕಾರ್ಜುನ್ ಕಿಲರ್ ಅಂತಂದ್ ಹೇಳಿ. ಇದು ಕೂಡ ನಂದೆ. ಸೊ ಇಷ್ಟ ದಿನ ನಾನು ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಎಲ್ಲಾನು ಟೀಚ್ ಮಾಡ್ತಾ ಇದ್ದೆ. ಈ ತರ ಟ್ರಿಕ್ಸ್ ಗಳನ್ನ ಹೇಳಿ ಮ್ಯಾಥಮೆಟಿಕ್ಸ್ ಗಳನ್ನ ತುಂಬಾ ಈಸಿಯಾಗೆಲ್ಲ ಸಾಲ್ವ್ ಎಲ್ಲ ಮಾಡ್ಕೊಡ್ತಿದ್ದೆ. ಸೊ ಇದನ್ನ ಒಂದು 100K ಮಾಡ್ರಪ್ಪ, 98,000 ಐತೆ, ಒಂದು 100K ಮಾಡ್ರಿ. ಸೊ ಎಲ್ರಿಗೂ ಅಂದ್ರೆ ನಾನ್ ಹೆಲ್ಪ್ ಮಾಡ್ತಿದ್ದೀನಿ, ನೀವು ನನಗೆ ಹೆಲ್ಪ್ ಮಾಡ್ರಿ ಅಷ್ಟೇ. ಅದಾದ ನಂತರ ನೆಕ್ಸ್ಟ್ ನಾವು ಈಗ ಡಿಸ್ಕಷನ್ ಮಾಡೋಣ ಸೆಕೆಂಡ್ ಟ್ರಿಕ್ ಏನಂತಂದ್ ಹೇಳಿದ್ರ, ಸೆಕೆಂಡ್ ಟ್ರಿಕ್ ಇಲ್ಲಿ ನೋಡ್ರಿ, ಇಂಪಾರ್ಟೆಂಟ್ ಎಕ್ಸ್ಟ್ರೀಮ್ ವರ್ಡ್ಸ್ ಗಳಂತಂದ್ ಹೇಳಿ. ಹೆಂಗ ಮೊದಲು ಚೆಕ್ ಮಾಡ್ಕೋಬೇಕು, ಸೆಂಟೆನ್ಸ್ ಗಳು ಪಾಸಿಟಿವ್ ಇದಾವ, ನೆಗೆಟಿವ್ ಇದಾವ ಅಂತಂದ್ ಹೇಳಿ. ಹೆಂಗ್ ಚೆಕ್ ಮಾಡ್ಕೋಬೇಕು, ಸರ್ ಇದು ಪಾಸಿಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್ ಅಂತಂದ್ ಹೇಳಿ. ಈಗ ಒಬ್ಬ ಇರ್ತಾನ, ಮನುಷ್ಯ ಇರ್ತಾನ, ಅವ ಏನಂತಂದ್ ಹೇಳಿದ್ರೆ ಬರೀ ಕೆಟ್ಟದಾಗೆ ಮಾತಾಡ್ತಿರ್ತಾನ. ಆಗುದಿಲ್ ಬಿಡದ್, ನೀ ಏನ್ ಮಾಡ್ತೀವಿ ಬಿಡ, ನಿನಗೇನ್ ನೀಗತೈತಿ, ಏನ್ ಕಿಸ್ಯಾಕತ್ತೀನಿ, ಇಂಥವ ಅಂತಂದ್ರೆ ಕೆಲವೊಂದು ವರ್ಡ್ಸ್ ಗಳನ್ನ ಯೂಸ್ ಮಾಡ್ತಿರ್ತಾನ.
ಅಂತವನ್ನ ನಾವ್ ಏನಂತ ಕರಿತೀವಿ, ನೆಗೆಟಿವ್ ಪರ್ಸನ್ ಅಂತ ಕರಿತೀವಿ. ಸೇಮ್ ಅದೇ ತರ ಕ್ವಶನ್ ಒಳಗಡೆ ಇಲ್ಲ, ಅಲ್ಲ, ಯಾವುದು ಆಗುದಿಲ್ಲ, ಯಾವುದು ಇಲ್ಲ, ಮೇಲಿನ ಯಾವುದು ಇಲ್ಲ, ಇಂಥವ್ ಏನ್ ಬರ್ತಾವಲ್ಲ ವರ್ಡ್ಗಳು, ಸೊ ಅವುಗಳನ್ನ ನಾವ್ ಏನಂತ ಕರಿತೀವಿ ಅಂದ್ರೆ ನೆಗೆಟಿವ್ ವರ್ಡ್ಸ್ ಗಳಂತಂದ್ ಹೇಳಿ ಕರಿತೀವಿ. ನೆಗೆಟಿವ್ ವರ್ಡ್ಸ್ ಗಳು. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ, ಇಲ್ಲೆಲ್ಲ ನೋಡ್ರಿ ನೇಮಿಸಬಹುದು, ನೇಮಿಸ್ತಾರ, ಅದಾದ ನಂತರ ನೆಕ್ಸ್ಟ್ ವರ್ಗಾಯಿಸಬಹುದು ಅಂತ ಹಿಂಗೆಲ್ಲ ಕೊಟ್ಟಿದಾರ. ಅದಾದ ನಂತರ ಇಲ್ಲಿ ಆಗುದಿಲ್ಲ ಅಂತಂತ ತೆಗೆದು ಹಾಕಕ್ ಆಗುದಿಲ್ಲ ಅಂತಂದೇಳಿ, ಇವು ಎಲ್ಲಾ ಪಾಸಿಟಿವ್ ವರ್ಡ್ಸ್ ಗಳು, ಎಲ್ಲಾ ಪಾಸಿಟಿವ್ ವರ್ಡ್ಸ್ ಗಳಾಗ್ತಾವ. ಇದು ಒಂದ ನೆಗೆಟಿವ್ ವರ್ಡ್ ಆಗತ್ತ. ಈ ತರ ನೀವು ಸೆಂಟೆನ್ಸ್ ಅನ್ನ ಅಂದ್ರೆ ಏನಂತ ಹೇಳ್ತೀವಿ, ಗುರುತು ಹಿಡಿಬೇಕು. ಅದಾದ ನಂತರ ನೆಕ್ಸ್ಟ್ ಎಲ್ಲಾನು ಪಾಸಿಟಿವ್ ವರ್ಡ್, ಒಂದ್ ನೆಗೆಟಿವ್ ವರ್ಡ್, ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನೆಗೆಟಿವ್ ಸೆಂಟೆನ್ಸ್ ರಾಂಗ್ ಇರುತ್ತೆ. ಎಲ್ಲಾ ಪಾಸಿಟಿವ್ ಕೊಟ್ಬಿಟ್ಟು ಒಂದ ನೆಗೆಟಿವ್ ಕೊಟ್ಟ ಅಂತ ಹೇಳಿದ್ರೆ ರಾಂಗ್. ಅದಾದ ನಂತರ ಎಲ್ಲಾ ನೆಗೆಟಿವ್ ಕೊಟ್ಟು ಒಂದ ಪಾಸಿಟಿವ್ ಕೊಟ್ಟ ಅಂತ ಹೇಳಿದ್ರೆ ಇದೇನ್ ಪಾಸಿಟಿವ್ ಕೊಟ್ಟಿರ್ತಾನಲ್ಲ ಅದು ರಾಂಗ್ ಇರುತ್ತೆ. ಸೊ ಆ ತರ ವೈಸ್ ವರ್ಸ ಏನಂತ ಹೇಳಿದ್ರೆ ಥಿಂಕ್ ಮಾಡ್ರಿ. ಅದಾದ ನಂತರ ಸೆಂಟೆನ್ಸ್ ಒಳಗಡೆ ಎಲ್ಲಾದ್ರೂ ಅಲ್ಲ, ಆಮೇಲೆ ಇಲ್ಲ, ಯಾವುದು ಇಲ್ಲ, ಅದಾದ ನಂತರ ನೆಕ್ಸ್ಟ್ ಆಲ್ವೇಸ್, ಯಾವಾಗ್ಲೂ ಅಂತಂದ್ ಹೇಳಿ, ಯಾವಾಗಲೂ ಅಂತಂದ್ ಹೇಳಿ ಬರತ್ತ, ಅಥವಾ ಎಲ್ಲವೂ ಅಂತಂದ್ ಹೇಳಿ ಬರತ್ತ. ಇಂಥವು ಬಂದು ಅಂತಂದ್ ಹೇಳಿದ್ರೆ ಸ್ವಲ್ಪ ಸ್ಟಾಪ್ ಮಾಡ್ಬೇಕು, ಸ್ಟಾಪ್ ಮಾಡಿ ಥಿಂಕ್ ಮಾಡ್ಬೇಕು. ಯಾಕಂದ್ರೆ ಮ್ಯಾಕ್ಸಿಮಮ್ ಅದ ಆನ್ಸರ್ ಏನಂತಂದ್ ಹೇಳಿದ್ರ ಒಂದು ಡಿಪೆಂಡ್ ಅಪಾನ್ ಹೆಂಗಂತಂದ್ ಹೇಳಿದ್ರೆ ಮೇಲಿನ ಎಲ್ಲಾ ಹೇಳಿಕೆಗಳನ್ನ ಗಮನಿಸಿ ಯಾವ್ದು ಸರಿ ಅಂತ ಕೊಟ್ರ ಅಂತಂದ್ ಹೇಳಿದ್ರೆ ಅದು ರಾಂಗ್ ಆಗಿರುತ್ತೆ. ಇದರಲ್ಲಿ ಯಾವ್ದು ಕರೆಕ್ಟ್ ಅಲ್ಲ ಅಂತಂದ್ ಕೇಳ್ದ ಅಂತಂದ್ ಹೇಳಿದ್ರೆ ಅದು ಕರೆಕ್ಟ್ ಆಗಿರುತ್ತೆ. ವೈಸ್ ವರ್ಸ. ಅರ್ಥ ಆಗ್ತಿದ್ಯಾ? ಈಗ ನೋಡ್ರಿ, ಯಾವ್ದು ಕರೆಕ್ಟ್ ಐತೆ ಅಂತಂದ್ ಹೇಳಿದ್ರೆ ಇವೆಲ್ಲಾ ಕರೆಕ್ಟ್ ಇದಾವ. ಕೆಳಗಿನ ಹೇಳಿಕೆಗಳಲ್ಲಿ ಯಾವ್ದು ಕರೆಕ್ಟ್ ಅಂತಂದ್ ಹೇಳಿದ್ರೆ ಸರಿಯಾದ ಹೇಳಿಕೆ ಅಂತ ಕೇಳ್ದ ಅಂದ್ರ ಇವೆಲ್ಲವೂ ಕರೆಕ್ಟ್ ಇದಾವ. ಇದು ನೆಗೆಟಿವ್ ಸೆಂಟೆನ್ಸ್ ಏನೈತಿಲ್ಲ, ಆಮೇಲೆ ಅಲ್ಲ ಅಂತಂದ್ ಐತಲ್ಲ, ಇಂತ ಎಕ್ಸ್ಟ್ರೀಮ್ ವರ್ಡ್ ಐತಲ್ಲ, ಸೊ ಅದು ಬರಂಗಿಲ್ಲ. ಸೊ ಅದಕ್ಕೋಸ್ಕರ ಎಲ್ಲಾ ಆಪ್ಷನ್ಸ್ ಗಳನ್ನ ತೆಗೆದಾಕಿ ಆಪ್ಷನ್ 1 ಕರೆಕ್ಟ್ ಅಂತಂದ್ ಹೇಳ್ತೀವಿ. ಈ ತರ ಇಲ್ಲ ಅಂತಂದ್ ಹೇಳಿದ್ರೆ ಇನ್ನೊಂದ್ ಏನ್ ಬರುತ್ತ, ಯಾವುದು ಸರಿಯಾದ ಹೇಳಿಕೆ ಅಲ್ಲ ಅಂತಂದ್ ಹೇಳಿ ಕೊಟ್ಟಿದ್ದ ಅಂತಂದ್ ಹೇಳಿದ್ರ ಅವಾಗ ಏನಂತಂದ್ ಹೇಳಿದ್ರ ಇದು ಕರೆಕ್ಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಆ ತರ ಥಿಂಕ್ ಮಾಡ್ಬೇಕು ವೈಸ್ ವರ್ಸ. ಇನ್ ಕೆಲವೊಂದ್ ಜನ ಹೇಳ್ತಾರೆ ಇದನ್ನ ಟ್ರೈ ಮಾಡಿ ನೋಡೋನು ಕರೆಕ್ಟ್ ಆಗತ್ತಿಲ್ಲ ಅಂತಂದ್ ಹೇಳಿ. ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ, ಪರಿಚಯಿಸಿದನು ಅಂತಂದ್ ಹೇಳಿದ್ರೆ ಪಾಸಿಟಿವ್ ಸೆಂಟೆನ್ಸ್, ಕಾರ್ಯಗತಗೊಳಿಸಲಾಯ್ತಂತ ಹೇಳಿದ್ರೆ ಪಾಸಿಟಿವ್ ಸೆಂಟೆನ್ಸ್. ಅದಾದ ನಂತರ ಪಾವತಿಸುತ್ತಿದ್ರು, ಇದು ಪಾಸಿಟಿವ್ ಸೆಂಟೆನ್ಸ್. ವಂಶ ಪಾರಂಪರ್ಯ ಆಗಿರ್ಲಿಲ್ಲ, ನೆಗೆಟಿವ್ ಸೆಂಟೆನ್ಸ್. ಸೊ ಇದು ತಪ್ಪು. ಇದು ನಾನು ಡೈರೆಕ್ಟ್ ಹೇಳ್ತೀನಿ ತಪ್ಪದು. ಅವಾಗ ನಾವು ಓದ್ಬೇಕು ಜರ. ಈ ಪದ್ಧತಿಯ ಪ್ರಕಾರ ಜಮೀನ್ದಾರರ ಭೂ ಒಡೆತನದ ಹಕ್ಕುಗಳು ವಂಶ ಪಾರಂಪರ್ಯವಾಗಿರ್ಲಿಲ್ಲ ಅಂತಂದ್ ಹೇಳಿ. ಜಮೀನ್ದಾರರು ಹೆಂಗಿದ್ರು, ಒಬ್ಬರಾದ ನಂತರ ಜಮೀನ್ದಾರ್ ಆಗ್ತಿದ್ರು. ಕಾಮನ್ ಸೆನ್ಸ್ ಅದು ನೋಡಿದ ತಕ್ಷಣ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಇದ ರಾಂಗ್ ಅಂತಂದ್ ಹೇಳಿ. ಸ್ವಲ್ಪ ಥಿಂಕ್ ಮಾಡ್ಬೇಕು. ಅಲ್ಲ, ನಿನ್ ಮೈಂಡ್ ಹೇಳುತ್ತೆ ಸಡನ್ ಆಗಿ, ಇದನ್ನ ಓದಿದ ತಕ್ಷಣ ಅರ್ಥ ಮಾಡಿದ ತಕ್ಷಣ ಅಲ್ಲ ಅಂತಂದ್ ಹೇಳಿದ್ರೆ ಅಲ್ಲ, ಅದು ಐತ್ ಅಂತಂದ್ ಹೇಳಿದ್ರೆ ಐತೆ, ಅದು ಕರೆಕ್ಟ್ ಅಂದ್ರೆ ಕರೆಕ್ಟ್, ರಾಂಗ್ ಅಂದ್ರೆ ರಾಂಗ್. ನಿನ್ ಮೈಂಡ್ ಸಡನ್ ಆಗಿ ಹೇಳುತ್ತೆ. ಯಾಕಂದ್ರೆ ನೀನ್ ಇಷ್ಟು ದಿನ ಓದಿರ್ತಿ, ನಿನಗ್ ನೆನಪಿರಂಗಿಲ್ಲ ಅಷ್ಟ. ಬಟ್ ಆದ್ರೆ ಆ ಕಾನ್ಸೆಪ್ಟ್ ಅಲ್ಲಿ ಇರೋ ಒಂದು ವರ್ಡ್ ಎಲ್ಲಾದ್ರೂ ಸರ್ಚ್ ಇದ್ದಂಗ್ರೋ, ನಮ್ದು ಮೆಮರಿ ಹೆಂಗಂತಂದ್ ಹೇಳಿದ್ರೆ ಸರ್ಚ್ ಬಾಕ್ಸ್ ಇದ್ದಂಗ. ನೀವು ಆ ವರ್ಡ್ ಹಾಕಿದೆ ಅಂತಂದ್ ಹೇಳಿದ್ರೆ ಸಡನ್ ಆಗಿ ಮೈಂಡ್ ಏನ್ ಮಾಡ್ತಂದ್ರೆ ಅದನ್ನ ರೆಕಾಲ್ ಮಾಡ್ಕೊಳತ್ತ. ಆತರ ಇದು ಬರಂಗಿಲ್ಲ. ಈಗ ನಾವು ನೋಡ್ಕೋಬೇಕು ಈ ತರ ಯಾವ ಹೇಳಿಕೆಗಳು ರಾಂಗ್ ಇದಾವ ಅಂತಂದ್ ಹೇಳೈತೆ. ಇಲ್ಲಿ ಎಲ್ಲಾ 4 ರಾಂಗ್ ಅದು. ಇನ್ನು ಏನಂತಂದ್ ಹೇಳಿದ್ರೆ 1, 2, 3 ಅಂತಂದ್ ಹೇಳಿ ಹಿಂಗ ಆಪ್ಷನ್ ಕೊಟ್ಟಿದ್ದಾನೆ. ಇಲ್ಲಿ ನಮಗ A1, B2 ಅಂತಂದ್ ಹಿಂಗ್ ಕೊಟ್ಟಿಲ್ಲ. ಅದನ್ನ ಕೊಟ್ಟಿದ್ರೆ ಈಸಿಯಾಗಿ ಕಂಡು ಹಿಡಿತಿದ್ವಿ. ಈಗ ಚೆಕ್ ಮಾಡ್ಕೋಬೇಕು, ಪರ್ಟಿಕ್ಯುಲರ್ ಆಗಿ ಇಯರ್ ಕೊಟ್ಟಿದ್ದಾನೆ, ಹೆಸರು ಕೊಟ್ಟಿದ್ದಾನೆ, ಓಕೆ ಕರೆಕ್ಟ್ ಐತಿ. ಅದಾದ ನಂತರ ನೋಡ್ರಿ, ಇಷ್ಟೊಂದು ದೊಡ್ಡದಾಗಿ ಈ ಲೆವೆಲ್ ಕೊಟ್ಟಿದ ಅಂತಂದ್ ಹೇಳಿದ್ರೆ ಇದು ಕೂಡ ಕರೆಕ್ಟ್ ಐತೆ. ಪರ್ಟಿಕ್ಯುಲರ್ ಆಗಿ 89% ಹಿಂಗೆಲ್ಲ ಅಂತಂದ್ ಹೇಳಿ. ಅದಾದ ನಂತರ ಇದನ್ನ ನೋಡ್ರಿ, ನಿಮಗ್ ನನ್ನ ಕ್ಲಾಸಸ್ ಗಳನ್ನ ಯಾರಾದ್ರೂ ನೋಡಿದ್ರಿ ಅಂತಂದ್ ಹೇಳಿದ್ರೆ ಈ ತರ ಡೈಗ್ರಾಮ್ ಹಾಕಿ ಹೇಳಿದೀನಿ, ಯಾರಿಗಾದ್ರೂ ಗೊತ್ತಿರಬೇಕು. ಸರ್ ಈ ಪ್ರದೇಶದಲ್ಲಿ ಉತ್ತರ ಭಾರತದಲ್ಲಿ ಏನಂತಂದ್ ಹೇಳಿದ್ರೆ ಏನ್ ಬಂದೈತಿ, ಜಮೀನ್ದಾರಿ ಪದ್ಧತಿ ರೀ. ಕೆಳಗಡೆ ಏನಂತಂದ್ರೆ ದಕ್ಷಿಣ ಭಾರತದಲ್ಲಿ ಮದ್ರಾಸ್ ಪ್ರಾಂತದಲ್ಲಿ ಅಂದ್ರೆ ರೈತವಾರಿ ಪದ್ಧತಿ ಅಂತಂದ್ ಹೇಳಿ. ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅಂದ್ರೆ ಒಂದ್ ಸ್ವಲ್ಪ ಏನ್ರೆ ಓದಿದ ಅರ್ಥ ಇರುತ್ತಲ್ಲ ತಲೆ, ಈ ತರ ನಾ ಡೈಗ್ರಾಮ್ ಹಾಕಿ ಹೇಳಿದೀನಿ. ನನ್ನ ಕ್ಲಾಸಸ್ ಗಳು ಯಾರು ನೋಡಿದ್ರ ಅವ್ರಿಗೆ ಗೊತ್ತಾಗತ್ತೆ ಸರ್ ಈ ದಕ್ಷಿಣ ಪ್ರಾಂತ್ಯಗಳಲ್ಲಿ ಬರಂಗಿಲ್ಲ ಅಂತಂದ್ ಹೇಳಿ. ಬಿ ಆಪ್ಷನ್ ರಾಂಗ್ ಐತೆ. ಅಂದ್ರೆ 2 ಕರೆಕ್ಟ್ ಆಗ್ತಾವ ಇಲ್ಲಿ. ನೋಡ್ರಿ, ನಾವ್ ಏನ್ ಮಾಡ್ತೀವಿ ಅಂತಂದ್ ಹೇಳಿದ್ರೆ 100% 100 ಅಂತಂದ್ ಹೇಳಿ ನಾವು ಕರೆಕ್ಟ್ ಹಾಕಂಗಿಲ್ಲ. ನಾವು ನಿಯರ್ ಹೋಗ್ತೀವಿ ಆನ್ಸರ್ಗೆ. ಏನಂತಂದ್ ಹೇಳಿದ್ರೆ ನಿಯರ್ ಹೋಗ್ತೀವಿ. ನನ್ ತಲೆಯಾಗ ಏನಂತಂದ್ ಹೇಳಿದ್ರೆ ಬಾಳ ಅದಾವ ಇಂಥ ಟ್ರಿಕ್ಸ್ ಗಳು. ಬಟ್ ಹೆಂಗ್ ಎಕ್ಸ್ಪ್ಲೇನ್ ಮಾಡ್ಬೇಕು, ನಿಮ್ಗೆ ಹೆಂಗ್ ಅರ್ಥ ಮಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂತಂದ್ ಹೇಳಿದ್ರೆ ನೀವು ಕ್ಲಾಸಸ್ ಗಳನ್ನ ಡಿಫ್ರೆಂಟ್ ಆಗಿ ಬೇರೆಯವ್ರು ಕೇಳಿದಿರಿ, ಬೇರೆಯವರು ಬೇರೆ ತರ ಏನೇನೋ ಹೇಳಿರ್ತಾರ, ಅದನ್ನ ನೀವು ತಲೆಯಾಗಿ ಇಟ್ಕೊಂಡಿರ್ತೀರಿ. ಅದ್ ನೋಡೋಣ. ಈಗ ನೆಕ್ಸ್ಟ್ ಏನಂತ ಹೇಳಿದ್ರೆ, ಇವಾಗ ನೋಡ್ರಿ ಇದನ್ ಬಿಡ್ರಿ, ನೆಕ್ಸ್ಟ್ ಎಕ್ಸಾಮ್ಸ್ ಗಳು ಯಾರ್ಯಾರು ಪ್ರಿಪೇರ್ ಆಗ್ತಿದ್ರಿ, ನೆಕ್ಸ್ಟ್ ಬರುವಂತ PC ಕಾರು, ಡಾರು, ಕೇಸ್ ಏನೇನ್ ಬರತ್ತವಲ್ಲ, ಯಾರಾದ್ರೂ ಪ್ರಿಪೇರ್ ಆಗ್ತಿದ್ರಿ ಅಂತಂದ್ ಹೇಳಿದ್ರೆ ಪ್ರತಿಯೊಬ್ರು ಏನಂದ್ರೆ ಕಮೆಂಟ್ ಹಾಕ್ರಿ ಯಾವ್ಯಾವ ಎಕ್ಸಾಮ್ಸ್ ಗಳನ್ನ ಪ್ರಿಪೇರ್ ಆಗತ್ತೀರಿ ಅಂತಂದ್ ಹೇಳಿ. ನಾನ್ ಪ್ರಿಪೇರ್ ಜಸ್ಟ್ ಎಸ್ ಐ ಎಮ್ ಪ್ರಿಪೇರಿಂಗ್, ಅಥವಾ ಕಾರ್ ಡಾರ್ ನಾನು ಆಗ್ತಿದೀನಿ ಸರ್, ನನ್ಗೆ ಯೂಸ್ ಆಗುತ್ತೆ. ನಿನಗ್ ಸಿವಿಲ್ ಈಗ ಬರುವಂತ ಎಕ್ಸಾಮ್ಸ್ ಅಲ್ಲಿ ಯೂಸ್ ಆಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ, ನೀ ಕರೆಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ತೀನೋ ಇಲ್ಲೋ ಗೊತ್ತಿಲ್ಲ. ಬಟ್ ಅದ್ರ ರವಿವಾರ ದಿನ ಎಕ್ಸಾಮ್ ಮುಗಿಯುತ್ತಾ, ಸೋಮವಾರ ದಿನ ಏನಂದ್ರ ನನ್ ಕ್ಲಾಸಸ್ ಗಳು ಅಪ್ಲೋಡ್ ಆಗತ್ತ.
ಮಾರ್ನಿಂಗ್ ಟೈಮ್ ಅಲ್ಲಿ ಥಿಯರಿ ಬರುತ್ತೆ, ಈವ್ನಿಂಗ್ ಟೈಮ್ ಅಲ್ಲಿ ಏನಂದ್ರ ಅದ್ರ ರಿಲೇಟೆಡ್ ಕ್ವಶನ್ಸ್ ಗಳು, ಅದಾದ ನಂತರ ಹೇಳಿಕೆಗಳು, ಕೆ ಎ ಟೈಪ್ ಕ್ವಶನ್ಸ್ ಗಳು ಬರ್ತಾವಲ್ಲ, ಈ ತರ ಕ್ವಶನ್ಸ್ ಗಳು. ಅದಾದ ನಂತರ ನೆಕ್ಸ್ಟ್ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡಿರೋ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತೀವಿ, ಡೈಲಿ ಅಪ್ಲೋಡ್ ಆಗುತ್ತೆ. ಸೊ ಡೈಲಿ ನಿಮ್ಗೆ ಏನಂತ ಹೇಳಿದ್ರೆ ನಾ ಟ್ರೈನ್ ಮಾಡ್ತೀನಿ. ಈ ಎಕ್ಸಾಮ್ ಗಳಿಗೆ ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಟೈಮ್ ಇಲ್ಲ ಅಷ್ಟೊಂದು. ನೆಕ್ಸ್ಟ್ ಡಿಸ್ಕಷನ್ ಮಾಡೋಣ. ಮೊದಲು ಕಮೆಂಟ್ ಹಾಕ್ರಿ ಎಷ್ಟು ಜನ ಪ್ರಿಪೇರ್ ಆಗತ್ತೀರಿ ಅಂತಂದೇಳಿ. ನೆಕ್ಸ್ಟ್ ಥರ್ಡ್ ಟ್ರಿಕ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಅಪೋಸಿಟ್ ವರ್ಡ್ಸ್ ಗಳು ಅಂತಂದ ಹೇಳಿ ಬರ್ತಾವ. ಏನಂತ ಕೇಳ್ತೀವಿ, ಅಪೋಸಿಟ್ ವರ್ಡ್ಸ್ ಗಳು ಪರಸ್ಪರ ವಿರುದ್ಧವಾಗಿರ್ತಾವ. ಈಗ ಆಪ್ಷನ್ ಎ ಏನ್ ಮಾಡಿರ್ತಾನ ಅಂತಂದ ಹೇಳಿದ್ರೆ ಒಂದ್ ಸೆಂಟೆನ್ಸ್ ಕೊಟ್ಟಿರ್ತಾನ, ಆಮೇಲೆ ಆಪ್ಷನ್ ಬಿ ಒಳಗಡೆ ಬೇರೆ ಏನೋ ಸೆಂಟೆನ್ಸ್ ಕೊಟ್ಟಿರ್ತಾನ, ಆಪ್ಷನ್ ಸಿ ಒಳಗೆ ಏನ್ ಮಾಡಿರ್ತಾನ ಅಂತಂದ ಹೇಳಿದ್ರೆ ಇದ್ರದ್ದು ಅಪೋಸಿಟ್ ಕೊಟ್ಟಿರ್ತಾನ. ಆಪ್ಷನ್ ಸಿ ಒಳಗಡೆ ಅಥವಾ ಆಪ್ಷನ್ ಡಿ ಒಳಗಡೆ ಒಂದ್ ಸೆಂಟೆನ್ಸ್ ಏನ್ ಕೊಟ್ಟಿರ್ತಾನಲ್ಲ ಅದ್ರದ್ದು ಅಪೋಸಿಟ್ ಆಗಿ ಕೊಟ್ಟಿರ್ತಾನ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಕರೆಕ್ಟ್ ಇದೆ, ವರ್ಗಾಯಿಸಬಹುದು ಅಂತಂದ ಹೇಳಿ ಕೊಟ್ಟಿರ್ತಾನೆ. ಇಲ್ಲಿ ವರ್ಗಾಯಿಸಬಹುದು ಅಂತಂದ ಹೇಳಿ ಕೊಟ್ಟಿರ್ತಾನ. ಇಲ್ಲಿ ಏನ್ ಮಾಡಿರ್ತಾನ ಅಂತಂದ ಹೇಳಿ ಸೆಂಟೆನ್ಸ್ ಕೊಟ್ಬಿಟ್ಟು ವರ್ಗಾಯಿಸಲ್ಲ ಬರಂಗಿಲ್ಲ ಅಂತಂದ ಹೇಳಿ ಕೊಟ್ಟಿರ್ತಾನ, ಬರುವುದಿಲ್ಲ ಅಂತಂದ ಹೇಳಿ ಕೊಟ್ಟಿರ್ತಾನ. ಈಗ ನೋಡ್ರಿ, ಇಲ್ಲಿ ಬಹುದು, ಇಲ್ಲಿ ಬರುವುದಿಲ್ಲ ಅಂತಂದ ಹೇಳಿ ಈ ತರ ಅಪೋಸಿಟ್ ವರ್ಡ್ಸ್ ಗಳು ಬರ್ತಾವಲ್ಲ, ಅವಾಗ ಇದ್ರಲ್ಲಿ ಯಾವ್ದಾದ್ರು ಒಂದ್ ಅಂತಂದ ಹೇಳಿದ್ರೆ ಇಲ್ಲೇನ್ ಇಲ್ಲ ಅಂತಂದಿರತ್ತಲ್ಲ, ಇದು ಆಲ್ಮೋಸ್ಟ್ ನೆಗೆಟಿವ್ ವರ್ಡ್, ಇದು ರಾಂಗ್ ಆಗತ್ತೆ. ಈಗ ನಾವು ಅದನ್ನ ಡಿಸ್ಕಷನ್ ಮಾಡಿದ್ವಿ, ಅದು ಥರ್ಡ್ ಟ್ರಿಕ್ ಅಲ್ಲೂ ಕೂಡ ಅಪ್ಲೈ ಆಗತ್ತೆ. ಇಲ್ಲಿ ನೋಡ್ರಿ, ಒಂದು ಹೈಕೋರ್ಟ್ ನಿಂದ ಇನ್ನೊಂದು ಹೈಕೋರ್ಟ್ ಗೆ ವರ್ಗಾಯಿಸಬಹುದು ಅಂತಂದೈತೆ, ಅದಾದ ನಂತರ ಇಲ್ಲಿ ತೆಗೆದು ಹಾಕಂಗಿಲ್ಲ ಅಂತಂದೈತೆ. ಇವೇನಂತಂದ ಹೇಳಿದ್ರೆ ಆಲ್ಮೋಸ್ಟ್ ಅಪೋಸಿಟ್ ಆಗ್ತಾವ. ಅವ್ರನ್ನ ವರ್ಗಾಯಿಸಬಹುದು, ಅದಾದ ನಂತರ ತೆಗೆದು ಹಾಕ್ಬಹುದು. ಬಟ್ ಅದ್ರ ಇಲ್ಲಿ ಏನ್ ಕೊಟ್ಟಿದಾನ, ಒಂದ್ರಲ್ಲಿ ಅವನ್ ಏನಂತಂದ ಹೇಳಿದ್ರೆ ತೆಗೆದು ಹಾಕಿ ಬೇರೆ ಕಡೆ ಕಳಿಸಬಹುದು ಅಂತ ಕೊಟ್ಟಿದಾನ, ಇನ್ನೊಂದ್ರಲ್ಲಿ ತೆಗೆದು ಹಾಕಂಗಿಲ್ಲ ಅಂತಂದ ಹೇಳ್ಕೊಟ್ಟಿದಾನ. ಈ ತರ ಅಪೋಸಿಟ್ ಬರ್ತಾವ, ಅವುಗಳನ್ನ ನೋಡ್ಬಿಟ್ಟು ನೀವು ಕರೆಕ್ಟ್ ಆಗಿ ಟಿಕ್ ಮಾಡ್ಕೋಬೇಕು. ಸೊ ಅದ್ರಲ್ಲಿ ನೆಗೆಟಿವ್ ಏನಿರುತ್ತಲ್ಲ ಅದು ಯಾವಾಗ್ಲೂ ರಾಂಗ್ ಇರುತ್ತೆ. ನೋಡ್ರಿ, ಒಂದ್ ಇಂಪ್ಲಿಮೆಂಟ್ ಮಾಡಿ ನೋಡ್ರಿ, ಆಗ್ಲೇ ಹೇಳದ್ನಲ್ಲ ಅಪೋಸಿಟ್ ವರ್ಡ್ಸ್ ಅಂತಂದ್ ಹೇಳಿದ್ವಲ್ಲ, ವಿರುದ್ಧಾರ್ಥಕವಾಗಿತ್ತು ಅಂತಂದ್ ಹೇಳಿದ್ರೆ ಇಲ್ಲಿ 273 ಅಂದ್ರೆ ಪ್ಲಸ್ 273 ಐತ್ರಿ, ಇಲ್ಲಿ ಮೈನಸ್ 273 ಅಂತಂದೈತಿ. ಅದಾದ ನಂತರ ನಾವು ನಾರ್ಮಲ್ ಆಗಿ ಏನಂತಂದ್ ಹೇಳಿದ್ರೆ ಈ ಎರಡರಲ್ಲಿ ಯಾವ್ದಾದ್ರು ಕರೆಕ್ಟ್ ಆಗಿರ್ತೈತಿ. ಅದಾದ ನಂತರ ಇನ್ನೊಂದು ನಾವು ಜನರಲ್ ಆಗಿ ಥಿಂಕ್ ಮಾಡಿ 0°C ಕನಿಷ್ಠ ಆಗಿರಂಗಿಲ್ಲ. ಅದಾದ ನಂತರ -20°C ಅದು ಸಂಬಂಧನೇ ಇಲ್ಲ, ಏನೋ ಒಂದ್ ನಂಬರ್ ಕೊಟ್ಟಿದ್ದಾನ. ಅಂದ್ರೆ ನಾವು 8th 9th 10th ಬುಕ್ಸ್ ಅಲ್ಲಿ ಓದಿರೋ ಕೆಲವೊಂದು ನಂಬರ್ಸ್ ಗಳು ಪದಗಳು ಇರ್ತಾವಲ್ಲ, ಅದ್ ಬಂದಿಲ್ಲ ಇಲ್ಲಿ. ಅದ್ರ ಮೇಲೆ ಆಧಾರದ ಮೇಲೆ ನಾವು ಅನಾಲಿಸಿಸ್ ಮಾಡ್ಬೇಕು. ಇವು ಎರಡು ತೆಗೆದಾಕ್ತಿವಿ. ಇಲ್ಲಿ ಪ್ಲಸ್ ಕೊಟ್ಟಿದಾನ ಮೈನಸ್ ಕೊಟ್ಟಿದಾನ ಅಂತ ಹೇಳಿದ್ರೆ ಇದರಲ್ಲಿ ಟಿಕ್ ಮಾಡಬೇಕು. ನಮ್ಗೆ ಇಲ್ಲಿ ಕನಿಷ್ಠ ಅಂತ ಕೇಳಿದಾನ 273 ಅನ್ನೋದು ನಮ್ಗೆ ಗೊತ್ತೈತಿ ಸರ್, ಇದು ಬೇರೆ ಇದೇನಂತ ಹೇಳಿದ್ರೆ ಪಾಸಿಟಿವ್ ದಾಗ ಐತ್ರಿ. ನಮ್ಗೆ ಇಲ್ಲಿ ಕನಿಷ್ಠದಾಗ ಕೇಳಿದ ಅಂತ ಹೇಳಿ ನಾವು -273 ಅಂತ ಹೇಳಿ ಚೂಸ್ ಮಾಡ್ಕೋಬೇಕು. ಇದು ಒಂದ್ ಕಡೆ ಆದ್ರೆ ಇನ್ನೊಂದ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ 4ನೇದು ಗುಂಪಿಗೆ ಸೇರದ ಅಂತಂದ ಹೇಳ್ತೀವಿ, ಔಟ್ಲೈನರ್. ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಒಂದು ಆಪ್ಷನ್, ಗುಂಪಿಗೆ ಸೇರಿರಂಗಿಲ್ಲ ಅದು, ಆ ತರ ಥಿಂಕ್ ಮಾಡ್ಬೇಕು. ಇಲ್ಲಿ ನೋಡ್ರಿ, ರಾಷ್ಟ್ರೀಯ ಕೈಮಗ್ಗ ಅಂತಂದ್ ಹೇಳ್ಕೊಟ್ಟಿದ್ದಾನೆ. ಕೈಮಗ್ಗ ಅಂತಂದ್ ಹೇಳಿದ್ರೆ ನೇಯೋದು ಅಂತಂದ್ ಹೇಳ್ತೀವಿ. ಸೊ ನೇಯ್ಗೆ ಮಾಡಿಬಿಟ್ಟು ಬಟ್ಟೆಗಳನ್ನ ಇದ್ ಮಾಡ್ತಿದ್ರಲ್ಲ ಅಂತದ್ದು. ಈಗ ನಾವು ಇವುಗಳನ್ನ ಚೆಕ್ ಮಾಡಿದ್ವಿ ಅಂತಂದ್ ಹೇಳಿದ್ರೆ ನೋಡ್ಬೇಕು, ಕ್ವಿಟ್ ಇಂಡಿಯಾ ಯಾರದು, ಮಹಾತ್ಮ ಗಾಂಧೀಜಿದು. ನಾಗರಿಕ ಅಸಹಕಾರ ಚಳವಳಿ ಮಹಾತ್ಮ ಗಾಂಧೀಜಿದು. ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗತ್ತಲ್ಲ, ಅಸಹಕಾರ ಚಳವಳಿ ಏನು, ಮಹಾತ್ಮ ಗಾಂಧೀಜಿದು. ಮೂರನ್ನು ಮಹಾತ್ಮ ಗಾಂಧೀಜಿ ಕೊಟ್ಟಿದಾನ. ಪಕ್ಕ ಏನ್ ಹೇಳ್ತೀನಿ, ಮಹಾತ್ಮ ಗಾಂಧೀಜಿ ಬರಂಗಿಲ್ಲ. ಇದು ಈ ಮೂರು ಬರಂಗಿಲ್ಲ. ಡಿಫರೆಂಟ್ ಆಗಿರೋದು ಒಂದಿರತ್ ನೋಡ್ರಿ, ಸಂಬಂಧನ ಇರೋದಿಲ್ಲ, ಗುಂಪಿಗೆ ಸೇರೋದ್ ಪದ. ಅದು ಆಲ್ಮೋಸ್ಟ್ ಏನಂದ್ರೆ 90% ಕರೆಕ್ಟ್ ಆಗಿರೋ ಚಾನ್ಸಸ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಏನಂತಂದ ಹೇಳಿದ್ರೆ ಈ ತರ ಕ್ವಶನ್ಸ್ ಗಳು ಬರ್ತಾವಲ್ಲ, ಈ ತರ ಕ್ವಶನ್ಸ್ ಗಳನ್ನ ಫಸ್ಟ್ ಏನಂತಂದ ಹೇಳಿದ್ರೆ 3 ಟ್ರಿಕ್ಸ್ ಬರ್ತಾವ. ಒಂದು ಸೆಂಟ್ರಲ್ ಗವರ್ಮೆಂಟ್ ನೀವು ನೋಡಿದ್ರಿ ಅಂತಂದ ಹೇಳಿದ್ರೆ ಯಾರಾದ್ರೂ ಹುಡುಗರು ಇದ್ರೆ ಗೊತ್ತಿರುತ್ತೆ. ಫಸ್ಟ್ ಏನಂತಂದ ಹೇಳಿದ್ರೆ ಡೈರೆಕ್ಟ್ ಆಗಿ ಈ ರೀತಿಯಾಗಿ ಚೆಕ್ ಮಾಡೋದು ಬರ್ರಿ, ಒಂದೇ ಇದನ್ನ ಚೆಕ್ ಮಾಡೋದು ಬರ್ರಿ. ಇದೆಲ್ಲಾದ್ರೂ ವರ್ಕೌಟ್ ಆಗ್ಲಿಲ್ಲ, ನೋಡೋದ ವರ್ಕೌಟ್ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಸೀದಾ ಏನ್ ಮಾಡ್ರಿ ಅಂತಂದ ಹೇಳಿದ್ರೆ ಎಂಡ್ ಟು ಎಂಡ್ ಚೆಕ್ ಮಾಡ್ರಿ. ಈ ರೀತಿಯಾಗಿ ಚೆಕ್ ಮಾಡ್ಬೇಕು, ಯಾವ್ದಾದ್ರು ಪ್ಯಾಟರ್ನ್ ಫಾಲೋ ಆಗುತ್ತೆ. ಅದಾದ ನಂತರ ಇದು ಆಗ್ಲಿಲ್ಲ ಅಂತಂದ ಹೇಳಿದ್ರೆ ಉಲ್ಟಾ ಚೆಕ್ ಮಾಡೋದು. ಯಾವ ರೀತಿಯಾಗಿ ಅಂತಂದ ಹೇಳಿದ್ರೆ ಎಲ್ಲ ಈ ರೀತಿಯಾಗಿ ಚೆಕ್ ಮಾಡೋದು, ಇಲ್ಲ ಅಂತಂದ ಹೇಳಿದ್ರೆ ಈ ರೀತಿಯಾಗಿ ಚೆಕ್ ಮಾಡೋದು. ಈಗ ಫಾರ್ ಎಕ್ಸಾಂಪಲ್ ನೋಡ್ರಿ ಇದ್ರೊಳಗ, ಸೊ ಇಲ್ಲಿ ನೋಡ್ರಿ ಕ್ವಶನ್ ನೋಡ್ರಿ, ಒಂದು ಹೊಂದಿಸಿ ಬರೆಯ ರೀತಿ ಇಲ್ಲಿ ಒಂದು ಇಂಪ್ಲಿಮೆಂಟ್ ಮಾಡೋಣ. ಇವಾಗ ಏನ್ ಡಿಸ್ಕಷನ್ ಮಾಡಿದಿವಲ್ಲ ಅದ್ರೊಳಗೆ ಇರೋದೊಂದು ಈಗ ನಾವು ಚೆಕ್ ಮಾಡಿದಾಗ, ಸರ್ ಇಲ್ಲಿ ನೋಡ್ರಿ ಎಲ್ಲಾ ಕಡೆ ಏನಂತಂದ ಹೇಳಿದ್ರೆ ಡಿಫ್ರೆಂಟ್ ಆಗಿದಾವ್ರಿ, ಎಲ್ಲಾ ಕಡೆ ಡಿಫ್ರೆಂಟ್ ಆಗಿದಾವ್ರಿ. ಬಟ್ ಅದ್ರ ಇಲ್ಲಿ ನೋಡ್ರಿ ಡಿ1 ಅಂತಂದೈತೆ, C2 ಅಂತಂದೈತೆ, C2 ಅಂತಂದೈತೆ, D1 C2 ಅಂತಂದೇಳಿ. ಇಲ್ಲಿ ನೋಡ್ರಿ C2 ಅಂತಂದೈತಿ, ಆಮೇಲೆ D1 ಅಂತಂದೈತೆ, ಇಲ್ಲೂ C2 ಅಂತಂದೈತೆ, D1 ಅಂತಂದೈತೆ. ನೋಡ್ರಿ ಮ್ಯಾಕ್ಸಿಮಮ್ ಏನಂತಂದ ಹೇಳಿದ್ರೆ ರಿಪೀಟ್ ಆಗೈತೆ, ಬೇರೆ ಎಲ್ಲೂ ರಿಪೀಟ್ ಆಗಿಲ್ಲ. C2 ಅಂತಂದ ಹೇಳಿ ರಿಪೀಟ್ ಆಗೈತಿ, ಆಮೇಲೆ D1 ಅಂತಂದ ಹೇಳಿ ರಿಪೀಟ್ ಆಗೈತಿ. ಇದನ್ನ ರಿಪೀಟ್ ಮಾಡದ ಅಂತಂದ ಹೇಳಿದ್ರೆ ಪಕ್ಕ 100% ಏನೋ ಕರೆಕ್ಟ್ ಇರಬೇಕಂತಂದ ಹೇಳಿ ಥಿಂಕ್ ಮಾಡಿದ್ವಿ ನಾವು. ಇವಾಗ ಚೆಕ್ ಮಾಡೋ ಡಿ ಏನೈತಿ, ಚಿರಾಪುಂಜಿ ಐತಿ. ನಮ್ಗೆ ಎಲ್ಲಾರು ಗೊತ್ತೈತ್ರಿ ಸರ್, ಮೊಹಸಿನ್ ರಾಮ್ ಮೇಘಾಲಯದ್ದು, ಚಿರಾಪುಂಜಿ ನಗರದ ಮೊಹಸಿನ್ ರಾಮ್ ಮೇಘಾಲಯದೊಳಗಡೆ ಅತಿ ಹೆಚ್ಚು ಮಳೆ ಬೀಳುತ್ತೆ ಅನ್ನೋ ಒಂದು ಟಾಪಿಕ್ ನ ನಾವು ಓದಿದೆವು ಬುಕ್ ಒಳಗಡೆ, NCERT ಬುಕ್ಸ್ ಒಳಗಡೆ.
ಎಸ್ ಅದನ್ನ ನೀವು ಜಾಯಿನ್ ಮಾಡ್ಕೊಂಡ್ರಿ ಅಂತಂದ ಹೇಳಿದ್ರೆ D1 ಅಂತಂದ್ ಹೇಳ್ತೀವಿ, ಪಕ್ಕಾ D1 ಆಗತ್ತ. ಸೊ ಉಳಿದಿದ್ದು 2 ಆಪ್ಷನ್ಸ್ ಗಳನ್ನ ನಾನು ತೆಗೆದು ಹಾಕ್ತೀನಿ. ಅರ್ಥ ಆಯ್ತಾ? ಇನ್ನು ನಾವು ಚೆಕ್ ಮಾಡೋಣ. ಇನ್ನು ಮತ್ತೇನಾದ್ರೂ ಸಿಗುತ್ತಾ ಏನೋ ಚೆಕ್ ಮಾಡೋಣ. ಇಲ್ಲಿ ನೋಡ್ರಿ C2 ಅಂತಂದ್ ಹೇಳಿ ಇಲ್ಲೂ C2 ಅಂತಂದ್ ಐತಿ. C2 ಅಂತಂದ್ ಹೇಳಿದ್ರ ಇದು ಪಿರಾಮಿಡ್ ಏನಂತಂದ್ ಇದು ಪಿರಮಿಡ್ ಏನೋ ಸಮಥಿಂಗ್ ಏನೋ ಬರುತ್ತಲ್ಲ C2 ಅಂತಂದ್ ಹೇಳಿ, ಅದು ಕರೆಕ್ಟ್ ಆಗಿ ಬಿಡ್ತಲ್ಲಿ, ಬೇರೆ ಆಪ್ಷನ್ ಇಲ್ಲ ಅಲ್ಲಿ. ಇನ್ನೇನ್ ಬರುತ್ತ, ಅಂಬುಲಿ ಮತ್ತು ಪುಲಿಂಗೋತ್ ಅಂತಂದ್ ಹೇಳಿ ಬರುತ್ತ. ನಮಗ್ ಗೊತ್ತೈತ್ರಿ ಸರ್ ಅಂಬುಲಿ ಘಾಟ್ ಅಂತಂದ್ ಹೇಳಿ. ಅಂಬುಲಿ ಘಾಟ್ ಬಗ್ಗೆ ಎಲ್ರಿಗೂ ಗೊತ್ತೈತಿಲ್ಲ. ಅಂಬುಲಿ ಘಾಟ್ ಎಲ್ಲಿ ಕಂಡು ಬರುತ್ತ? ಮಹಾರಾಷ್ಟ್ರದಾಗ ಕಂಡು ಬರುತ್ತ. ಎಸ್ ಈ ತರ ಏನಂತಂದ್ ಹೇಳಿದ್ರೆ ಕಂಡು ಹಿಡ್ಕೋಬೇಕು. ಈಗ A4 ಅಂತಂದ್ ಹೇಳಿ ಬರುತ್ತೆ. A4 ಅಂತಂದ್ ಹೇಳಿದ್ರೆ ಏನ್ ಉಳಿತು? ಇಲ್ಲಿ ಒಂದು ಉಳಿತು A4. ಸೊ ಇದು ಕೂಡ ಡಿಲೀಟ್ ಆಯ್ತು. ಸೊ ಈ ತರ ನಾವು ಆಪ್ಷನ್ಸ್ ಗಳನ್ನ ಕಂಡು ಹಿಡಿಬೇಕು. ಅರ್ಥ ಆಗಾಯ್ತಲ್ಲ? ಅರ್ಥ ಆಗತ್ತಿತ್ತಂದ್ರೆ ಗಿಚ್, ಇಲ್ಲ ಅಂತಂದ್ ಹೇಳಿದ್ರೆ ಇನ್ನು ಕಲಿಬೇಕು. ಬಟ್ ಆದ್ರೆ ಬಿಡಂಗಿಲ್ಲ. ಈಗ ಸಿಂಪಲ್ ಆಗಿ ಹೇಳ್ಬೇಕಂತಂದ್ ಹೇಳಿದ್ರೆ ಯುದ್ಧ ಅನ್ನೋದು ಇವಾಗ ಸ್ಟಾರ್ಟ್ ಆಗೈತೆ, ಇನ್ನು ಬಹಳ ಐತೆ, ಇನ್ನು ಟ್ರೈನಿಂಗ್ ಅದೇವ್, ಇನ್ನ ಯುದ್ಧ ಮಾಡಕ್ ಇನ್ನು ಹೋಗಿಲ್ಲ ನಾವು. ಯುದ್ಧ ಕಂಪ್ಲೀಟ್ ಆಗೈತಿ, ಯುದ್ಧನ ಕಂಪ್ಲೀಟ್ ಆಗೈತ್ರಿ, ಏನ್ ಮಾಡೋದ್ರಿ ಮುಂದ ಅಂತಂದ್ ಹೇಳಿ ಆತರ ಏನಿಲ್ಲ. ಇವಾಗ ಸ್ಟಾರ್ಟ್ ಆಗೈತೆ, ಪ್ರಿಪರೇಷನ್ ಮಾಡಕತ್ತೇವ. ಅವನವನು 6 ತಿಂಗಳ ಒಳಗಡೆ ನಿಮ್ಗೆ ಎಲ್ಲಾನು ಎಲಿಮಿನೇಷನ್ ಕಲಿಸ್ಬಿಟ್ಟು ಇಡೀ ಸಿಸ್ಟಮ್ ಚೇಂಜ್ ಮಾಡೋಣ. ಅದಾದ ನಂತರ ಇನ್ಸರ್ ಜನರಲ್ ಆಗಿ ಹೆಂಗ್ ಥಿಂಕ್ ಮಾಡೋದ್ರಿ? ಇಲ್ಲಿ ನೋಡ್ರಿ ಶ್ವೇತ ಚಿಹ್ನ ಅಂತಂದೈತೆ, ಶ್ವೇತ ಚಿಹ್ನ. ಎಸ್ ಶ್ವೇತ ಅಂತಂದ್ ಹೇಳಿದ್ರೆ ಏನಂತ ಕರಿತೀವ್ರಿ? ಬಿಳಿ ಅಂತ ಕರಿತೀವಿ. ಶ್ವೇತ ಅಂತಂದ್ ಹೇಳಿದ್ರೆ ಬಿಳಿ. ಇಲ್ಲಿ ನೋಡ್ರಿ ವಜ್ರ ಏನಂತಂದ್ ಹೇಳಿದ್ರೆ ಬೆಳಗಿರ್ತೈತೆ, ಅದೊಂಥರ ಸ್ಫಟಿಕದ ತರ ಇರುತ್ತೆ. ಓಕೆ, ಹತ್ತಿ ಯಾವ ತರ ಇರುತ್ತೆ? ಬಿಳಿ ಕಲರ್ ಇರುತ್ತೆ. ಸಕ್ಕರೆ ಯಾವ ತರ ಇರುತ್ತೆ? ಬಿಳಿ ಕಲರ್ ಇರುತ್ತೆ. ಲಿಥಿಯಂ ನೋಡ್ರಿ, ಅಂದ್ರೆ ಹಿಂಗ್ ಥಿಂಕ್ ಮಾಡ್ಬೇಕು ನಾವು. ಇಲ್ಲಿ ಬಿಳಿ ಕಲರ್ ಏನಂತಂದ್ ಹೇಳಿದ್ರೆ ಇವು 2 ಆಪ್ಷನ್ಸ್ ಗಳು ಬಂದ್ರಿ, ಉಳಿದ್ ನಾವು ತೆಗೆದು ಹಾಕ್ಬೋದ್ರಿ. ಆಲ್ರೆಡಿ ಲಿಥಿಯಂ ಅನ್ನೋದು ಒಂದು ವರ್ಡ್ ಐತೆ. ಲಿಥಿಯಂ ಅನ್ನೋದು ಏನಂತಂದ್ ಹೇಳಿದ್ರೆ ಅದೊಂದು ಮೂಲ ವಸ್ತು. ಆಮೇಲೆ ಚಿನ್ನ ಅನ್ನೋದೇನಂತಂದ್ ಹೇಳಿದ್ರೆ ಒಂದು ಮೂಲ ವಸ್ತು. ಈಗ ಹೆಂಗಂತಂದ್ ಹೇಳಿದ್ರ ಇವೆರಡು ಏನಂತಂದ್ರೆ ಸೇಮ್ ಆಗ್ತಾವ. ಸೇಮ್ ಎಲ್ಲ ಅವೆಲ್ಲ ಬರಂಗಿಲ್ಲ. ಸೇಮ್ ಪಪ್ಪಿ ಸೇಮ್ ವರ್ಕ್ ಆಗಂಗಿಲ್ಲ. ಅವು ತೆಗೆದು ಹಾಕ್ಬಿಡ್ಬೇಕು. ಸೇಮ್ ಇದ್ದು ಅಂದ್ರೆ ತೆಗೆದು ಹಾಕ್ಬೇಕು. ಸೇಮ್ ಎಲ್ಲಾದ್ರೂ ಬಂದು ಅಂದ್ರೆ ಆಪ್ಷನ್ಸ್ ಒಳಗಡೆ ಈ ತರ ಥಿಂಕ್ ಮಾಡಿದಾಗ ಅವು ಯಾವಾಗ್ಲೂ ರಾಂಗ್ ಇರ್ತಾವ. ಯಾವಾಗ್ಲೂ ಅಪೋಸಿಟ್ ಇರೋ ವರ್ಡ್ಸ್ ಗಳಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗಿರುತ್ತೆ. ನಾನು ನಿಮ್ಗೆ ಇದನ್ನ ಹೇಳಿದೀನಿ ಎಷ್ಟೋ ಸಾರಿ. ನೆಕ್ಸ್ಟ್ ನೋಡ್ರಿ ಕೆಲವೊಂದ್ ಥಿಂಗ್ಸ್ ಗಳು ಬರ್ತಾವ ಮ್ಯಾಚಿಂಗ್ ಪ್ಯಾಟರ್ನ್ ಅಂತಂದೇಳಿ. ನೆಕ್ಸ್ಟ್ ಏನಂತಂದ್ರೆ ಟ್ರಿಕ್ ಅನ್ನ ಯಾವ ತರ ಯೂಸ್ ಮಾಡ್ಬೇಕಂತಂದ್ರೆ ಮ್ಯಾಚಿಂಗ್ ಪ್ಯಾಟರ್ನ್ ಅನ್ನ ಯೂಸ್ ಮಾಡ್ಕೋಬೇಕು. ಹೆಂಗ್ರಿ ಸರ್ ಮ್ಯಾಚಿಂಗ್ ಪ್ಯಾಟರ್ನ್ ಹೆಂಗ್ ಥಿಂಕ್ ಮಾಡ್ಬೇಕ್ರಿ? ಕ್ವಶನ್ ನೋಡಿದ ತಕ್ಷಣ ಇವೆಲ್ಲ ತಲೆಯಾಗ ಬರ್ಬೇಕು. ಸರ್ ಇಲ್ಲಿ ನೋಡ್ರಿ ವಿಕಸಿತ ಭಾರತ ಹಿಂಗೆಲ್ಲ ಅದಾವ್ರಿ. ವಿಕಸಿತ ಭಾರತದ ಬಗ್ಗೆ ಕೇಳಿದ ಅಂತಂದ್ ಗೊತ್ತಾಯ್ತ್ರಿ. VBGRM ಅಂತಂದ್ ಐತ್ರಿ. ಸೊ ಅದನ್ನ ವಿಸ್ತರಿಸಿ ಬರಿಬೇಕಂತ ಹೇಳ್ಕೊಟ್ಟಿದಾನ್ರಿ. ಇಲ್ಲಿ ನೋಡ್ರಿ ಇಲ್ಲೂ ಗ್ರಾಮೀಣ್ ಅಂತಂದ್ ಐತ್ರಿ. ಈ ಆಪ್ಷನ್ ಒಳಗಡೆ ಗ್ರಾಮೀಣ್ ಅಂತಂದ್ ಐತ್ರಿ. ಇಲ್ಲಿ ಆಪ್ಷನ್ ಒಳಗಡೆ ಬ್ರಾಕೆಟ್ ಒಳಗೆ ಗ್ರಾಮೀಣ್ ಅಂತ ಕೊಟ್ಟಿದ್ದಾನೆ. ಇಲ್ಲೂ ಕೂಡ ಗ್ರಾಮೀಣ್ ಅಂತಂದ್ ಹೇಳ್ಕೊಟ್ಟಿದ್ದಾನ. ಅಂದ್ರೆ ಈ ಗ್ರಾಮೀಣ್ ಅನ್ನೋದೇನಂತಂದ್ ಹೇಳಿದ್ರೆ 100% ಕರೆಕ್ಟ್ ಇದ್ದಂಗಿಲ್ಲಿ. ಗ್ರಾಮೀಣ್ ಅನ್ನೋದೇನಂತಂದ್ ಹೇಳಿದ್ರೆ ಪಕ್ಕಾ ಕರೆಕ್ಟ್. ಸೊ ಅದಕ್ಕೋಸ್ಕರ ನಾವು ಫಸ್ಟ್ ಒನ್ ಆಪ್ಷನ್ ಅನ್ನ ತೆಗೆದು ಹಾಕ್ತಿವಿ. ಫಸ್ಟ್ ಒನ್ ಏನಂತಂದ್ ಹೇಳಿದ್ರೆ ತೆಗೆದು ಹಾಕ್ಬಿಡ್ತೀವಿ. ಈ ತರ ಆಪ್ಷನ್ಸ್ ಗಳನ್ನ ಮ್ಯಾಚಿಂಗ್ ಪ್ಯಾಟರ್ನ್ ಯೂಸ್ ಮಾಡ್ಕೊಂಡು ಆಪ್ಷನ್ ರಿಮೂವ್ ಮಾಡಕ ಟ್ರೈ ಮಾಡ್ರಿ ಎಕ್ಸಾಮ್ ಒಳಗಡೆ. ನೆಕ್ಸ್ಟ್ ಇನ್ನೊಂದು ಕ್ವಶನ್ ಅನ್ನ ಚೆಕ್ ಮಾಡೋಣ. ಏನಂತಂದ್ ಹೇಳಿದ್ರೆ ಪ್ಯಾಟರ್ನ್ ಮ್ಯಾಚಿಂಗ್ ಅಂತಂದ್ ಹೇಳಿ. ಯಾವ ತರ ಸರ್ ಇವಾಗ ಚೆಕ್ ಮಾಡೋಣ್ರಿ. ಏನಂತಂದ್ ಹೇಳಿದ್ರೆ ಇಲ್ಲಿ ನೋಡ್ರಿ ಕ್ಯಾಲ್ಸಿಯಂ ಸಲ್ಫೇಟ್ ಅಂತಂದ್ ಐತ್ರಿ. ಇದನ್ನ ರೌಂಡ್ ಹಾಕ್ತೀನಿ ನಾನು ಇಲ್ಲಿಂದ ನೋಡೋಣ. ಇಲ್ಲಿ ಒಂದು ಕ್ಯಾಲ್ಸಿಯಂ ಬರತ್ರಿ. ನೆಕ್ಸ್ಟ್ ಏನಂತಂದ್ ಹೇಳಿದ್ರೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತಂದ್ ಹೇಳಿ ಈ ಆಪ್ಷನ್ ಒಳಗೆ ಬರುತ್ತೆ. ಈ ಆಪ್ಷನ್ ಒಳಗಡೆ ಕ್ಯಾಲ್ಸಿಯಂ ಸಲ್ಫೇಟ್ ಅಂತಂದ್ ಹೇಳಿ ಬರುತ್ತೆ. ಕ್ಲಿಯರ್? ಅದಾದ ನಂತರ ನಾ ನೆಕ್ಸ್ಟ್ ಚಾರ್ಟ್ ನೋಡ್ತೇನ್ರಿ ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತಂದ್ ಹೇಳಿ. ಇಲ್ಲ ಅಂತಂದ್ರೆ ಕೆಳಗಡೆಯಿಂದ ತಗೊಳ್ಳೋಣ, ಈಸಿ ಆಗತ್ತ. ಸೋಡಿಯಂ ಕ್ಲೋರೈಡ್, ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಐತೆ. ಆಮೇಲೆ ಇಲ್ಲೂ ಕೂಡ ಏನಂತಂದ ಹೇಳಿದ್ರೆ ಸೋಡಿಯಂ ಕ್ಲೋರೈಡ್ ಐತೆ. ಅಂದ್ರೆ 4 ಕಡೆ ಏನಂತಂದ ಹೇಳಿದ್ರೆ ಇಲ್ಲೂ ಕೂಡ ಸೋಡಿಯಂ ಕ್ಲೋರೈಡ್ ಐತೆ. ಅಂದ್ರೆ ಇಲ್ಲಿ ನೋಡ್ರಿ ಇದು ಕರೆಕ್ಟ್ ಆಯ್ತು. ಅದಾದ ನಂತರ ನೆಕ್ಸ್ಟ್ ಚೆಕ್ ಮಾಡೋಣ. ಏನಂತಂದ್ ಹೇಳಿದ್ರೆ ಇನ್ನೊಂದ್ ಏನೈತಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಐತೆ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಇಲ್ಲಿ ಮ್ಯಾಗ್ನೀಷಿಯಂ ಕ್ಲೋರೈಡ್ ಇಲ್ಲಿ ಬರುತ್ತೆ. ಮ್ಯಾಗ್ನೀಷಿಯಂ ಕ್ಲೋರೈಡ್ ಇಲ್ಲಿ ಬರುತ್ತೆ. ಆಮೇಲೆ ಮ್ಯಾಗ್ನೀಷಿಯಂ ಕ್ಲೋರೈಡ್ ಇಲ್ಲಿ ಬರುತ್ತೆ. ಸೊ ಇವಾಗ ಏನಾಯ್ತು ಅಂತಂದ್ ಹೇಳಿದ್ರೆ ಎಲ್ಲಾ ಕಡೆ ಆಲ್ಮೋಸ್ಟ್ ನೋಡ್ರಿ ಇದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಎಲ್ಲಾ ಕಡೆ ಸೇಮ್ ಇದಾವ. ಪ್ಯಾಟರ್ನ್ ಗಳು ಸೇಮ್ ಇದಾವ. ಅವ್ ಕೇಳಿದ ಇಳಿಕೆ ಕ್ರಮದಲ್ಲಿ ಏನಾದ್ರೂ ಒಂದು ಡಿಫ್ರೆಂಟ್ ಆಗಿತ್ತು ಅಂತಂದ್ ಹೇಳಿದ್ರೆ ಅದನ್ನ ನಾವು ತೆಗೆದು ಹಾಕ್ಬೇಕಂತ ಪ್ಲಾನ್ ಮಾಡಿದ್ವಿ, ಅದು ವರ್ಕ್ ಆಗ್ಲಿಲ್ರಿ. ಈಗ ನಾವು ಸಮುದ್ರದ ನೀರನ್ನ ಸಾಗರವನ್ನ ತಗೊಂಡ್ವಿ ಅಂತಂದ್ ಹೇಳಿದ್ರೆ ನಮ್ಗಲ್ಲಿ ಏನಿರತ್ರಿ ಉಪ್ಪು ಜಾಸ್ತಿ ಇರುತ್ತೆ. ನಾವು ಉಪ್ಪನ್ನ ಕಾಮನ್ ಆಗಿ ಏನಂತ ಕರಿತೀವ್ರಿ? ಸೋಡಿಯಂ ಕ್ಲೋರೈಡ್ ಅಂತ ಕರಿತೀವಿ. ಉಪ್ಪನ್ನ ನಾವೇನಂತ ಕರಿತೀವಿ? ಸೋಡಿಯಂ ಕ್ಲೋರೈಡ್. ಉಪ್ಪು ಜಾಸ್ತಿ ಇರುತ್ತಲ್ಲ ಸೋಡಿಯಂ ಕ್ಲೋರೈಡ್. ಈಗ ನೋಡ್ರಿ ಸೋಡಿಯಂ ಕ್ಲೋರೈಡ್ ಅಂತಂದ ಇಲ್ಲ, ಇದು ರಾಂಗ್ ಆಗತ್ತ. ಲಾಸ್ಟ್ ಬಂದೈತ ಇಳಿಕೆ ಕ್ರಮದಲ್ಲಿ ಬರಿಬೇಕಲ್ಲ. ಅಂದ್ರೆ ಮೊದಲು ಏನಂತಂದ್ರೆ ಹೆಚ್ಚಿರೋದು ಬಂದ್ ಈ ತರ ಬರಿಬೇಕು ನಾವು, ಕಮ್ಮಿ ಇರೋದು ಲಾಸ್ಟ್ ಬರ್ಬೇಕು. ಸೋಡಿಯಂ ಕ್ಲೋರೈಡ್ ಜಾಸ್ತಿ ಇರುತ್ತೆ, ನೀರ್ನಾಗ ಉಪ್ಪು ಜಾಸ್ತಿ ಇರುತ್ತೆ. ಈಗ ನೋಡ್ರಿ ಅದಾದ ನಂತರ ನೆಕ್ಸ್ಟ್ ಮತ್ತೆ ಎಲ್ಲಿ ಕೊಟ್ಟಿದ್ದಾನೆ ನೋಡ್ರಿ ಸೋಡಿಯಂ ಕ್ಲೋರೈಡ್ ಇಲ್ಲಿ 3ನೇ ಪ್ಲೇಸ್ ಅಲ್ಲಿ ಕೊಟ್ಟಿದ್ದಾನೆ. ಸರ್ ಇದು ಕೂಡ ರಾಂಗ್ ಆಗುತ್ತೆ. ಫಸ್ಟ್ ಮತ್ತು ಸೆಕೆಂಡ್ ಗಳನ್ನ ನಾವು ರಾಂಗ್ ಅಂತಂದ್ ಹೇಳ್ತೀವಿ. ಸೊ ಥರ್ಡ್ ಮತ್ತು ಫೋರ್ತ್ ಏನಂತಂದ್ ಹೇಳಿದ್ರೆ ಇಲ್ಲಿ ಯಾವ್ದಾದ್ರು ಒಂದು ಕರೆಕ್ಟ್ ಆಗತ್ತೆ. ಸೊ ಈಗ ನೀವು ಸಾಗರವನ್ನ ತಗೊಂಡ್ರಿ ಅಂತಂದ್ ಹೇಳಿದ್ರೆ ನಿಮಗೆ ಮೇನ್ ಇಂಪಾರ್ಟೆಂಟ್ ಏನು?
ಸರ್ ಒಂದು ಸೋಡಿಯಂ ಕ್ಲೋರೈಡ್ ಜಾಸ್ತಿ ಇರತ್ರಿ, ಅದನ್ನ ಬಿಟ್ರೆ ನೆಕ್ಸ್ಟ್ ಮ್ಯಾಗ್ನೇಷಿಯಂ ಕ್ಲೋರೈಡ್ ಜಾಸ್ತಿ ಇರ್ತೈತ್ರಿ. ನೆಕ್ಸ್ಟ್ ಏನ್ ಬರ್ತಾವ ಅಂತ ಹೇಳಿದ್ರ, ಸೊ ಇದು ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕಾರ್ಬೋನೇಟ್ ಗಳಂತ ಹೇಳಿ ಬರ್ತಾವ. ಮೇನ್ ಇವೆರಡು ಏನ್ ಮಾಡ್ತಾವ ಅಂತಂದ್ರೆ ಉಪ್ಪು ಜಾಸ್ತಿ ಇರಕ್ ಕಾರಣ ಆಗ್ತಾವ. ಸೊ ನಾವು ಪ್ರಾಪರ್ ಆಗಿ ಏನಂತಂದ್ರೆ ಪ್ಯಾಟರ್ನ್ ಕೂಡ ಚೆಕ್ ಮಾಡ್ಕೋಬೇಕು. ಸೊ ಅದಾದ ನಂತರ ನೆಕ್ಸ್ಟ್ ನೋಡ್ರಿ, ನಾನು ಹೇಳ್ತಿದ್ನಲ್ಲ ಹೆಂಗ್ ಮಾಡ್ಬೇಕಂತಂದ್ ಹೇಳಿ. ಸರ್ ನೋಡ್ರಿ, ಇನ್ನೇನು ನೋಡಿಲ್ರಿ ನಾವು, ಬಿ3 ಅಂತಂದೈತ್ರಿ. ಸರ್ ಎಲ್ಲಾ ಕಡೆ ಏನಂತಂದ್ ಹೇಳಿದ್ರೆ ಬಿ3 ಅಂತಂದೈತ್ರಿ. ಅಂದ್ರ ಇದು ಪಾರ್ಶ್ವದೇವ ಏನಂತ ಕೊಟ್ಟಿದ ಅಂತಂದ್ ಹೇಳಿದ್ರೆ ಸಂಗೀತ ಸಮಯ ಸಾರ ಅಂತಂದ್ ಹೇಳ್ಕೊಟ್ಟಿದಾನ. ಇದು ಮ್ಯಾಚಿಂಗ್ ಆಯ್ತು. ಇನ್ನು ಉಳಿದ್ ನಾವು ಚೆಕ್ ಮಾಡ್ಕೋಬೇಕು. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇನ್ ನಾವು ಥಿಂಕ್ ಮಾಡೋಣ ಹೆಂಗಂತಂದ್ ಹೇಳಿದ್ರೆ, ಫಸ್ಟ್ ಮಾತ್ರ ಸರಿ ಹಿಂಗೆಲ್ಲ ಕೊಟ್ಟಿದಾನ. ಅದಾದ ನಂತರ ನಮ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅಂತಂದ್ ಹೇಳಿ ಗೊತ್ತೈತಿ. ಅವ್ರ 25th ಎಷ್ಟ್ ಅಂತಂದ್ ನಮಗ್ ಗೊತ್ತಿಲ್ಲ. ಬಟ್ ಆದ್ರೆ ಇನ್ನೊಂದ್ ಏನ್ ಕೊಟ್ಟಿದೆ ಅಂತಂದ್ರೆ ಬನಾರಸ್ ಹಿಂದೂ ವಿಶ್ವವಿದ್ಯಾಲಯದ ಮೊದಲ ಕುಲಪತಿ ಅಂತ ಕೊಟ್ಟಿದ್ದಾರೆ. ಇವ್ರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಯಾರು? ಇವರೊಬ್ಬರ ರಾಜ. ಅದಾದ ನಂತರ ಇವ್ರು ಯಾವ್ದಕ್ ಸಂಬಂಧಪಟ್ಟಿದಾರ್ರಿ? ಸರಿ, ಇವ್ರ ಏನಂತಂದ್ರೆ ಮೈಸೂರು ಸಂಸ್ಥಾನಕ್ಕೆ ಸಂಬಂಧಪಟ್ಟಿದಾರ್ರಿ. ಅದಾದ ನಂತರ ಈ ಬನಾರಸ್ ಎಲ್ಲಿ ಬರತ್ರಿ? ಇಲ್ಲಿ ಈ ಕಡೆ ಉತ್ತರ ಪ್ರದೇಶದಾಗ ಬರುತ್ತೆ. ಇದಕ್ಕೆ ಏನಾದ್ರು ಸಂಬಂಧ ಐತೇನ್ರಿ? ರೀಜನಲ್ ಪ್ಯಾಟರ್ನ್ ಅಂತ ಹೇಳಿ ಸಂಬಂಧನೇ ಇಲ್ಲ. ಅದ್ ಮತ್ತೆ ಇದ್ಯಾಕ್ ಕರೆಕ್ಟ್ ಆಗತ್ತ? ಸೆಕೆಂಡ್ ಒನ್ ಏನಂತಂದ್ ಹೇಳಿದ್ರೆ ರಾಂಗ್ ಆಗತ್ತ. ಸೆಕೆಂಡ್ ಒನ್ ಏನ್ ರಾಂಗ್ ಆಗಿಬಿಡುತ್ತೆ. ಯಾಕಂತಂದ್ರೆ ಬ್ರಕೆಟ್ ದಾಗ ಕೊಟ್ಟಿದ ಇವ್ ಸರಿ ಹಾಕಂತಂದ್ರೆ ನಾವು ರೀಜನ್ ಅನ್ನ ಚೆಕ್ ಮಾಡ್ಬೇಕು. ಇಲ್ಲಿ ಕರ್ನಾಟಕದವ್ನ ಕೊಟ್ಬಿಟ್ಟು ಬನಾರಸ್ ಅಂತಂದ್ರೆ ಬೇರೆ ಕಡೆ ಅವ್ರನ್ನ ಎಲ್ಲರನ್ನೂ ಕೇಳಿದ ಅಂತಂದೇಳಿ ರೀಜನ್ ಚೇಂಜ್ ಆಗಿಬಿಡ್ತಲ್ಲಿ, ಪ್ರದೇಶ ಚೇಂಜ್ ಆಯ್ತು. ಪ್ರದೇಶ ಚೇಂಜ್ ಆಯ್ತು ಅಂದ್ರೆ ರಾಂಗ್ ಅಲ್ಲ ಅದು. ಅಂದ್ರೆ ಇಲ್ಲಿ ನೋಡ್ರಿ, ಎರಡು ಸರಿ ಆಗಿದ್ದೇವೆ ಅಂತಂದೈತಲ್ಲ, ಇದು ಹೋಯ್ತು. ಅದಾದ ನಂತರ ಎರಡು ಸೆಕೆಂಡ್ ಮಾತ್ರ ಸರಿ ಆಗೈತಿ, ಈ ಆಪ್ಷನ್ ಹೋಯ್ತು. ಇನ್ನು ಉಳಿದಿದ್ದೇನಂತಂದ್ರೆ ಅದ್ರ ಒಂದು ಮಾತ್ರ ಅಥವಾ ಎರಡು ಸರಿ ಇಲ್ಲ ಅಂತಂದೇಳಿ ಈ ತರ ಬರುತ್ತೆ. ಇದನ್ನ ನಾವು ಚೆಕ್ ಮಾಡ್ಕೋಬೇಕು. ನೀವು ಓದಿರ್ತೀರಿ, ನಿಮ್ಗೆ ಸ್ವಲ್ಪ ನಾಲೆಜ್ ಇರುತ್ತೆ. ಡನ್. ನೆಕ್ಸ್ಟ್ ನೋಡ್ರಿ, ಇಂಟ್ರೆಸ್ಟಿಂಗ್ ಏನಂತಂದ್ ಹೇಳಿದ್ರೆ, ಈಗ ಮೇಲಿನ ಎಲ್ಲವೂ ಆಲ್ ಆಫ್ ದಿ ಅಬೋವ್ ಅಥವಾ ನನ್ ಆಫ್ ದಿ ಅಬೋವ್ ಅಂತಂದ್ ಹೇಳಿ ಬರುತ್ತೆ ನೋಡ್ರಿ. ನನ್ ಆಫ್ ದಿ ಅಬೋವ್ ಯಾವುದು ಅಲ್ಲ ಅಂತಂದ್ ಹೇಳಿ. ಇವು ಎರಡು ಯಾವಾಗ ಏನಂತಂದ್ ಹೇಳಿದ್ರೆ ಆಲ್ಮೋಸ್ಟ್ 80 to 90% ಯಾವಾಗ ಕರೆಕ್ಟ್ ಆಗಿರ್ತಾವ ಅಂತಂದ್ ಹೇಳಿದ್ರ 80 to 90% ಇವೆರಡು ಯಾವಾಗ ಕರೆಕ್ಟ್ ಆಗಿರ್ತಾವ ಅಂತಂದ್ ಹೇಳಿದ್ರೆ ನೆನಪಿಟ್ಕೊಳ್ರಿ, ಪಾಲಿಟಿ ರಿಲೇಟೆಡ್ ಯಾವ್ದಾದ್ರು ಪಾಲಿಟಿ ರಿಲೇಟೆಡ್ ಅಥವಾ ಪಂಚಾಯತ್ ರಾಜ್ ರಿಲೇಟೆಡ್ ಏನಾದ್ರು ಕ್ವಶನ್ಸ್ ಗಳು ಬಂದಿದ್ವು ಅಂತಂದ್ ಹೇಳಿದ್ರೆ, ಪಾಲಿಟಿ ರಿಲೇಟೆಡ್ ಪಂಚಾಯತ್ ರಾಜ್ ರಿಲೇಟೆಡ್ ಏನಾದ್ರು ಬಂದಿದ್ವು ಅಂತಂದ್ ಹೇಳಿದ್ರ, ಅದಾದ ನಂತರ ಎಲ್ಲಾ 3 ಸೆಂಟೆನ್ಸ್ ಗಳು ಪಾಸಿಟಿವ್ ಇದ್ವು ಅಂತಂದ್ ಹೇಳಿದ್ರ 100% ಮೇಲಿನ ಎಲ್ಲವೂ ಅಂತಂದ್ ಹೇಳಿ ಕರೆಕ್ಟ್ ಹಾಕ್ಬೇಕು. ಸುಮ್ನೆ ಯಾವ್ದೋ ಒಂದು ರಾಂಗ್ ಹಾಕಿ ನಮ್ಗೆ ಗೊತ್ತಿಲ್ಲ ಅಂತಂದ್ ಹೇಳ್ಬಿಟ್ಟು ಬರೋಕ್ಕಿಂತ ಸೊ ಟ್ರೈ ಮಾಡ್ರಿ ಇದನ್ನ. ಸೊ ಮೇಲಿನ ಎಲ್ಲವೂ ನನ್ ಆಫ್ ದಿ ಯಾವಾಗ ಬರುತ್ತಾ? ಪಾಲಿಟಿಗೆ. ಅದಾದ ನಂತರ ಪಂಚಾಯತ್ ರಾಜ್ ಸಿಸ್ಟಮ್ ಏನ್ ಬರುತ್ತಲ್ಲ, ಸೊ ಅವಾಗ ಇಂಥ ಕ್ವಶನ್ಸ್ ಗಳು ಬಂದಾಗ 80 to 90% ಕರೆಕ್ಟ್ ಇರುತ್ತೆ. ಯಾವ? ಈ ಆಪ್ಷನ್ಸ್ ಗಳು. ಆಮೇಲೆ ಎಲ್ಲ ಸೆಂಟೆನ್ಸ್ ಗಳು ಏನಿರ್ಬೇಕು? ಪಾಸಿಟಿವ್ ಆಗಿರ್ಬೇಕು. ಇದನ್ನೆಲ್ಲ ಯಾವಾಗ ಯೂಸ್ ಮಾಡ್ಬೇಕು? ಇಂಥ ಎಲೆಕ್ಟ್ರಿಕ್ಸ್ ಗಳನ್ನ ಯಾವಾಗ ಯೂಸ್ ಮಾಡ್ಬೇಕಂತಂದ್ ಹೇಳಿದ್ರೆ, ನಿನಗೆ ಏನೂ ಗೊತ್ತಿಲ್ಲ, ಸುಮ್ನೆ ಕುತ್ಕೊಂಡ್ ಹಂಗ ಬರ್ಬೇಡ ಅಂತಂದ್ ಹೇಳಿ ಆ ಟೈಮ್ದೊಳಗೆ ಏನೋ ಒಂದ್ ಹಾಕಿ ಒಂದ್ ಸ್ವಲ್ಪ ಸ್ಕೋರ್ ಜಾಸ್ತಿ ಮಾಡ್ಕೊಂಬ. ಇವಾಗ ಏನಂತಂದ್ ಹೇಳಿದ್ರೆ, ಇದು ಪಂಚಾಯತಿ ಅಂದ್ರೆ ವಿಲೇಜ್ ಅಕೌಂಟೆಂಟ್ ಮೇ ಬಿ ಸಮಥಿಂಗ್ ಇದು ಎಕ್ಸಾಮ್ ಇರೋದ್ರಿಂದ ಇಲ್ಲಿ ಜಾಸ್ತಿ ಆತರ ಕ್ವಶನ್ಸ್ ಗಳು ಬಂದವ. ನಿಮಗೇನ PC ರಿಲೇಟೆಡ್ ಇರೋದ್ರಿಂದ ಈಸಿ ಆಗಿರೋ ಬರ್ತಾವ. ಆರಾಮಾಗಿ ಎಲಿಮಿನೇಷನ್ ಮಾಡೇ ಮಾಡ್ತೀರಿ. ನಾನ್ ಹೇಳ್ತೀನಿ 100% ಎಲ್ಲ ಎಲಿಮಿನೇಷನ್ ಮಾಡ್ತೀರಿ ಅಂತ ಹೇಳಲ್ಲ. ಬಟ್ ಆದ್ರೆ ಒಂದು ಅಥವಾ ಎರಡು ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡ್ತೀರಿ, ಒಂದ್ ಸ್ವಲ್ಪ ನಿಮಗೆ ರಿಲೀಫ್ ಆಗೇ ಆಗತ್ತ. ಓಕೆ, ಎರಡರಲ್ಲಿ ಯಾವ್ದೋ ಒಂದು ಕರೆಕ್ಟ್ ಐತಿ ಪಕ್ಕ, ಈ ತರ ಒಂದು ರಿಲೀಫ್ ಆಗತ್ತೆ. ರಿಲೀಫ್ ಆಯ್ತು ಅಂತಂದ್ ಹೇಳಿದ್ರೆ ಮೈಂಡ್ ಎಕ್ಸಾಮ್ ಟೈಮ್ ಒಳಗಡೆ ಮೈಂಡ್ ರಿಲೀಫ್ ಆಯ್ತಂದ್ರೆ ಏನಾಗುತ್ತೆ? ಬಾಳ ಅಂದ್ರೆ ಬಾಳ ಯೂಸ್ ಆಗತ್ತೆ. ಎಲ್ಲಾನು ನೆನಪು ಬರಕ್ ಹಿಡಿತಾವ ಓದಿದ್ದೆಲ್ಲ. ಈಗ ನೆಕ್ಸ್ಟ್ ನೋಡ್ರಿ, ಟ್ರಿಕ್ ಏನಂತಂದ್ ಹೇಳಿದ್ರೆ ಇಲ್ಲಿ ಈಗ ಕಾಲಾನುಕ್ರಮದಲ್ಲಿ ಬರೀರಿ ಅಂತಂದ್ ಹೇಳಿ ಇಂಥ ಕ್ವಶನ್ಸ್ ಗಳು ಒಂದ್ ಏನಿಲ್ಲ ಅಂದ್ರೆ ಒಂದ್ 2-3 ಕ್ವಶನ್ಸ್ ಗಳು ಇರ್ತಾವ. ಅವಾಗ ಏನ್ ಥಿಂಕ್ ಮಾಡ್ರಿ ಅಂತಂದ್ ಹೇಳಿದ್ರೆ, ಲಾಸ್ಟ್ ನೋಡ್ರಿ, ಲಾಸ್ಟ್ ಇಂದ ಥಿಂಕ್ ಮಾಡ್ರಿ, ಈ ಕಡೆಯಿಂದ ಥಿಂಕ್ ಮಾಡ್ರಿ. ಕಾಲಾನುಕ್ರಮದಲ್ಲಿ ಬಂದಾಗ ಒಂದ್ ಏನ್ ಬರುತ್ತಾ? ಎ ಬರ್ಬೋದು, ಇಲ್ಲ ಡಿ ಬರ್ಬೋದು. ಸೊ ಒಂದು ಆಪ್ಷನ್ ಏನಂತಂದ್ರೆ ಎ ಬರ್ಬೋದು, ಇಲ್ಲ ಡಿ ಬರ್ಬೋದು. ಎಲ್ಲೈತಿ? ಎ ಅಂತಂದೈತೆ, ಡಿ ಅಂತಂದೈತೆ. ಈ ಎರಡೂನು ಕಂಪೇರ್ ಮಾಡ್ರಿ. ಆಮೇಲೆ ನಿಮ್ಗೆ ಇನ್ನೊಂದು ಗೊತ್ತೈತ್ರಿ, ನಮ್ಗೆ ಜನರಲ್ ಆಗಿ ಏನಂತಂದ್ ಹೇಳಿದ್ರೆ 1919 ಜಲಿಯನ್ ವಾಲಾಬಾಗ್ ಜನರಲ್ ಟರ್ಮ್ಸ್ ಗಳು ಓದಿರ್ತಾವಲ್ಲ ಬುಕ್ಸ್ ಅಲ್ಲಿ ಓದಿರೋದು. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ? 1919. ಆಮೇಲೆ ನೆಕ್ಸ್ಟ್ ನೋಡ್ರಿ, ನಮ್ ಕ್ಲಾಸಸ್ ಗಳು ನೋಡಿದ್ರೆ ಸ್ವರಾಜ್ ಪಕ್ಷದ ಸ್ಥಾಪನೆ ಗೊತ್ತಿರುತ್ತೆ ನಿಮ್ಗೆ. 1923 ಟೈಮಲ್ಲಿ ಸ್ವರಾಜ್ಯದ ಪಕ್ಷದ ಸ್ಥಾಪನೆ ಆಗಿರುತ್ತೆ. ಯಾವಾಗ? 1923ರಲ್ಲಿ. ಆಮೇಲೆ ಇನ್ನೊಂದು ಗೊತ್ತಿತ್ತು ನಿಮ್ಗೆ, ಚೌರಿ ಚೌರಾ ಘಟನೆ. ಇದು 1922ರಲ್ಲಿ ನಡೀತೈತಿ ಅಂತ ಹೇಳಿ. ಆಮೇಲೆ ಆಪ್ಷನ್ಸ್ ಗಳನ್ನ ಗಮನಿಸಿದಾಗ ಏನಂತಂದ್ ಹೇಳಿದ್ರೆ ಡಿ ಏನಂತಂದ್ ಹೇಳಿದ್ರೆ ಆಮೇಲೆ ಬರ್ತಾವ. ಅದಾದ ನಂತರ ನೆಕ್ಸ್ಟ್ BC ಏನಂತಂದ್ ಹೇಳಿದ್ರೆ ಮೊದಲು ಬರ್ತಾವ ಅಂತಂದ್ ಐತೆ. ಈಗ ನಾವು ನೋಡಿದ್ವಿ ಎ ಮತ್ತು ಡಿ ಅಂತಂದ್ ಹೇಳಿ, ಇಲ್ಲಿ 1922 ಮತ್ತು 1923 ಅಂತಂದ್ ಐತೆ. ಇದ್ರಲ್ಲಿ ಮೊದಲು ಯಾವ್ದು ಬರುತ್ತೆ? ಡಿ ಬರುತ್ತೆ. ಮೊದಲು ಯಾವ್ದು ಬರುತ್ತೆ ಅಂತಂದ್ ಹೇಳಿದ್ರೆ ಡಿ ಬರುತ್ತೆ. ಸೊ ಅದನ್ನ ನಾವು ಆಪ್ಷನ್ಸ್ ಗಳನ್ನ ಚೂಸ್ ಮಾಡ್ಕೋಬೇಕು. ಮೊದಲು ಏನಂತಂದ್ ಹೇಳಿದ್ರೆ ಡಿ ಬರುತ್ತಾ, ಆಮೇಲೆ ಎ ಬರುತ್ತಾ. ಸೊ ಉಳಿದಿದ್ದು ಆಪ್ಷನ್ಸ್ ಗಳನ್ನ ಡಿಲೀಟ್ ಮಾಡ್ಬಿಡ್ರಿ. 1, 2 ಅಷ್ಟೇ ಉಳಿದು. ಈ ತರ ಏನಂತಂದ್ ಹೇಳಿದ್ರೆ ಪ್ರಾಕ್ಟೀಸ್ ಮಾಡ್ರಿ. ಇದು ಟಫ್ ಆಗಿರುವಂತ ಕ್ವಶನ್ ಪೇಪರ್, ಅದಕ್ಕೋಸ್ಕರ ಒಂದ್ ಸ್ವಲ್ಪ ಟಫ್ ಆಗಿರುತ್ತೆ.
ನೆಕ್ಸ್ಟ್ ಇದರಲ್ಲೇ ಈಸಿ ಆಗಿರೋದು ಕೊಡ್ತಾನೆ. ಸೊ ನಾವು ಎಲಿಮಿನೇಷನ್ ಮಾಡ್ರಿ ಅಂತಂದ ಹೇಳಿದ್ರೆ 100% ಒಂದು ಅಥವಾ ಎರಡು ಆಪ್ಷನ್ಸ್ ಗಳನ್ನ ರಿಮೂವ್ ಮಾಡ್ತೀರಿ, ಒಂದ್ ಸ್ವಲ್ಪ ಆನ್ಸರ್ಗೆ ಏನಂದ್ರೆ ಹತ್ರ ಆಗ್ತೀರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಹೇಳ್ಬಿಡ್ತೀನಿ ಆನ್ಸರ್. 1916ರಲ್ಲಿ ಏನಂದ್ರೆ ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಂದು ಒಡಂಬಡಿಕೆ ನಡೆಯುತ್ತೆ. ಸೊ ಇವುಗಳನ್ನ ನೋಡ್ಕೊಂಡ್ಬಿಡ್ರಿ. ಸೊ ಸ್ವರಾಜ್ ಪಕ್ಷ ಇವಾಗ 1923ರಲ್ಲಿ, ಜಲಿಯನ್ ವಾಲಾಬಾಗ್ 1919ರಲ್ಲಿ, ಕಾಂಗ್ರೆಸ್ ಮತ್ತು ಮುಸ್ಲಿಂ ಲೀಗ್ ನಡುವೆ ಒಂದು ಒಡಂಬಡಿಕೆ 1916, ಚೌರಿ ಚೌರಾ ಘಟನೆ ಅಂತ 1922ರಲ್ಲಿ ನಡೀತೈತಿ. ಈಗ ನೋಡ್ರಿ ಇನ್ನೊಂದು ಕ್ವಶನ್ ಐತ್ ನೋಡ್ರಿ. ಈಗ ಅಕ್ಬರ ದಂಡಯಾತ್ರೆಗಳು ಕಾಲಾನುಕ್ರಮದಲ್ಲಿ ಬರಿ ಅಂತಂದ್ ಹೇಳಿದಾನ. ನಾವು ಇವಾಗ ಚೆಕ್ ಮಾಡ್ಕೋಬೇಕು. ಇದನ್ನ ಚೆಕ್ ಮಾಡ್ಕೊಂಡಾಗ ಯಾವ್ದು ಆನ್ಸರ್ ಬರುತ್ತೆ ಅಂತಂದೇಳಿ ನಮ್ಗ ಇವ್ ನೋಡ್ರಿ ಆಪ್ಷನ್ಸ್ ಗಳನ್ನ ಟ್ರೈ ಮಾಡ್ರಿ. ಆಪ್ಷನ್ಸ್ ಗಳನ್ನ ನೋಡಿದ ತಕ್ಷಣ ಅದರಲ್ಲಿ ಇರೋದು ಯಾವ್ದಾದ್ರು ಒಂದ್ ನಮಗ್ ಗೊತ್ತೇ ಇರುತ್ತೆ. ಸೊ ಒಂದು ಅಥವಾ ಎರಡು ಗೊತ್ತಿರ್ತಾವ. ಈಗ ನೋಡ್ರಿ ಎರಡನೇ ಪಾನಿಪತ್ ಕದನ ಅಂತಂದ್ ಹೇಳ್ತೀವಿ ಸರ್. 1556ರಲ್ಲಿ ಅಕ್ಬರ್ ಇದ್ದ ಏನ್ ಮಾಡ್ತಾ ಅಂತಂದ್ರೆ ಹೇಮು ಜೊತೆಗೆ ಯುದ್ಧ ಮಾಡ್ತಾನೆ. ಇಲ್ಲಿಂದ ಅವ ಏನಾಗುತ್ತೆ ಅಂದ್ರೆ ಜಸ್ಟ್ ರಾಜ ಆದ ತಕ್ಷಣ ಫಸ್ಟ್ ಯುದ್ಧ ಮಾಡೋದು ಯಾವ್ದಂದ್ರ ಎರಡನೇ ಪಾನಿಪತ್ ಕದನ ಅಂತ ಹೇಳ್ತೀವಿ. ಅಂದ್ರೆ ಆಪ್ಷನ್ ಬಿ ಏನಂದ್ರೆ ಇಲ್ಲಿ ಫಸ್ಟ್ ಬರಬೇಕು ಅಂತ ಆಪ್ಷನ್ ಇರ್ಲಿ ನೋಡ್ರಿ. ಉಳಿದ ಎಲ್ಲಾ ಆಪ್ಷನ್ಸ್ ಗಳು ಹೋಗ್ತಾವ, ಬಿ ಆಪ್ಷನ್ ಕರೆಕ್ಟ್ ಆಗತ್ತ. ಕರೆಕ್ಟ್ ಇದೇನಂತಂದ ಹೇಳಿದ್ರೆ ಆರ್ಡರ್ ಕರೆಕ್ಟ್ ಆಗತ್ತೆ. ಫಸ್ಟ್ ಏನು ಪಾನಿಪತ್ ಕದನ 1556. ನೆಕ್ಸ್ಟ್ ಸಿ ಬರುತ್ತೆ. ನೆಕ್ಸ್ಟ್ ಸಿ ಅಂತಂದ ಹೇಳಿದ್ರೆ ಗುಜರಾತಿನ ಮೇಲಿನ ವಿಜಯ ಅಂತ ಹೇಳ್ತೀವಿ. ಅದನ್ನ 1572 ಮತ್ತು 73ರಲ್ಲಿ ಮಾಡ್ತಾನೆ ಸಿ ಅಂತಂದ ಹೇಳಿ. ನೆಕ್ಸ್ಟ್ ಏನ್ ಬರುತ್ತೆ ಅಂತಂದ ಹೇಳಿದ್ರೆ ಹಲ್ದಿಘಾಟ್ ಯುದ್ಧ ಅಂತಂದ ಹೇಳ್ತೀವಿ. ಹಲ್ದಿಘಾಟ್ ಯುದ್ಧ ಯಾವಾಗ ಬರುತ್ತೆ 1576ರಲ್ಲಿ. ಅದಾದ ನಂತರ ಅಸಿರ್ ಘಾಟ್ ಅಂತಂದ್ ಹೇಳಿ ಬರುತ್ತೆ. ಅಸಿರ್ಗಢ್ ಕೋಟೆ ಮೇಲಿಂದ ವಿಜಯ 1601ರೊಳಗಡೆ. ನೋಡ್ರಿ ಆಪ್ಷನ್ ಅನ್ನ ರಾಂಗ್ ಕೊಟ್ಟಿದ್ದಾನೆ. ಇಲ್ಲಿ ಏನಂತಂದ ಹೇಳಿದ್ರೆ ಆಪ್ಷನ್ 1 ಮಾತ್ರ ಕರೆಕ್ಟ್ ಆಗತ್ತೆ, ಉಳಿದದ್ದು ಯಾವ್ದು ಕರೆಕ್ಟ್ ಆಗಂಗಿಲ್ಲ. ಇಲ್ಲಿ ಉಳಿದದ್ದು ಯಾವ್ದು ಕರೆಕ್ಟ್ ಆಗಂಗಿಲ್ಲ. ಟ್ರೈ ಮಾಡ್ರಿ ಇಲ್ಲಿ ನೋಡ್ರಿ, ಉಳಿದದ್ದು ಯಾವ್ದು ಕರೆಕ್ಟ್ ಆಗೋದೇ ಇಲ್ಲ. ಇಲ್ಲಿ ಕೆ ರಾಂಗ್ ಕೊಟ್ಟಿದ್ದ, ಗ್ರೇಸ್ ಮಾರ್ಕ್ಸ್ ಇದು. ಇಲ್ಲಿ ಎ ಎ ಎ ಎ ಅಂತಂದ್ ಇದು ಎಲ್ಲಿ ಐತಲ್ಲ, ಎ ಡಿ ಎ ಅಂತಂದ ಐತೆ. ಹಲ್ದಿಘಾಟ್ ಯುದ್ಧ ಮೊದಲು ಮಾಡಿಲ್ಲ ಅವ. ಮೊದಲು ಏನ್ ಮಾಡಿದ ಅಂದ್ರೆ ಎರಡನೇ ಪಾನಿಪತ್ ಕದನ ಮಾಡಿದಾನೆ. ಇದು ಬರಂಗಿಲ್ಲ. ಸೊ ಇಲ್ಲಿ ಆಪ್ಷನ್ ಏನ್ ಬರುತ್ತೆ ಅಂದ್ರೆ ಬಿ ಸಿ. ಅದಾದ ನಂತರ ನೆಕ್ಸ್ಟ್ ಏನ್ ಬರುತ್ತೆ ಬಿ ಸಿ, ಆಮೇಲೆ ಎ ಡಿ ಅಂತಂದ ಹೇಳಿ ಬರುತ್ತೆ. ಬಿ ಸಿ ಎ ಡಿ ಯಾಕಂತಂದ ಹೇಳಿದ್ರೆ ಇದು 1572 ಮತ್ತು 73ರಲ್ಲಿ ಬರುತ್ತೆ. ಇದು ಬಿ ಆಪ್ಷನ್ ಏನಂತಂದ ಹೇಳಿದ್ರೆ ಪಾನಿಪತ್ ಕದನ 1556ರಲ್ಲಿ. ಅದಾದ ನಂತರ ಎ ಆಪ್ಷನ್ ಹಲ್ದಿಘಾಟ್ ಯುದ್ಧ 76ರೊಳಗಡೆ. ಲಾಸ್ಟ್ ಒನ್ ಏನಂತಂದ ಹೇಳಿದ್ರೆ 1601ರೊಳಗಡೆ. ಈ ತರ ಬಿ ಸಿ ಎ ಡಿ ಅಂತ ಬರಬೇಕು. ಇಲ್ಲಿ ಆಪ್ಷನ್ ರಾಂಗ್ ಐತೆ. ಒಂದ್ ಯಾವ್ದಾದ್ರು ಗೊತ್ತಿದ್ರೆ ಸಾಕ, ನಾವು ಇದು ನೋಡ್ಕೋಬಹುದು. ನಮ್ಗೆ ಎರಡು ಗೊತ್ತಿದಾವ, ಹಲ್ದಿಘಾಟ್ ಯುದ್ಧ ಗೊತ್ತೈತಿ, ಆಮೇಲೆ ಪಾನಿಪತ್ ಕದನ ಗೊತ್ತೈತೆ. ಉಳಿದ್ ಎರಡು ಗೊತ್ತಿಲ್ಲ. ಅದನ್ನ ಯೂಸ್ ಮಾಡ್ಕೊಂಡು ನಾವು ಕಾಲಾನುಕ್ರಮವನ್ನ ನೋಡ್ಕೋಬೇಕು. ಇಲ್ಲಿ ನೋಡ್ರಿ ಇಂಪ್ಲಿಮೆಂಟ್ ಮಾಡೋಣ ನೋಡ್ರಿ. ಇಲ್ಲಿ ಮೇಲಿನ ಎಲ್ಲವೂ ಕರೆಕ್ಟ್, ಎ ಬಿ ಸಿ ಡಿ ಎಲ್ಲ ಕರೆಕ್ಟ್ ಇದಾವ. ಇಲ್ಲಿ ನೆಕ್ಸ್ಟ್ ಎ ಎ ಎ ಅಂತಂದೈತೆ. ಅಂದ್ರೆ ಇಲ್ಲೂ ಕೂಡ ಇದ್ರೊಳಗೂ ಎ ಇರತ್ತಲ್ಲ. ಸೊ ಆಪ್ಷನ್ ಎ ಏನಂತಂದ್ ಹೇಳಿದ್ರ ಆಲ್ವೇಸ್ ಕರೆಕ್ಟ್ ಅಂತಂದೇಳಿ 100% ಕರೆಕ್ಟ್. ಅದಾದ ನಂತರ ಮೇಲ್ನ ಎಲ್ಲವೂ ಅಂತಂದ್ ಹೇಳಿದ್ರೆ ಅದರಲ್ಲೂ ಬಿ ಇರತ್ತ. ಈ ಆಪ್ಷನ್ ಅಲ್ಲೂ ಬಿ ಐತಿ, ಈ ಆಪ್ಷನ್ ಅಲ್ಲೂ ಬಿ ಐತಿ, ಈ ಆಪ್ಷನ್ ಅಲ್ಲೂ ಬಿ ಐತಿ. ಅಂದ್ರೆ ಬಿ ಏನಂತಂದ್ ಹೇಳಿದ್ರೆ ಅದು ಕೂಡ 100%. ನಾವು ಓದೋದ ಬೇಡ. ಇವೆರಡು ಏನಂತಂದ್ ಹೇಳಿದ್ರೆ 100% ಕರೆಕ್ಟ್. ಇನ್ನು ಇವು ಎರಡರೊಳಗಡೆ ನಾವು ಥಿಂಕ್ ಮಾಡ್ಬೇಕು. ನಾ ನಿಮ್ಗೆ ಹೇಳಿದೇನಿ ವರ್ನಾಕ್ಯುಲರ್ ಪ್ರೆಸ್ ಆಕ್ಟ್ ಬಗ್ಗೆ. ಜಾರಿಗೆ ತಂದವ ಯಾರ, ಜಾರಿಗೆ ರದ್ದುಗೊಳಿಸಿದವ ಯಾರ ಅಂತಂದೇಳಿ ನೀವು ಕ್ಲಾಸ್ ಅನ್ನ ನೋಡಿದ್ರೆ ಅದನ್ನ ನೀವು ಯೂಸ್ ಮಾಡ್ಕೊಂಡು ನೀವು ಹಾಕೋಬಹುದು. ನೋಡ್ರಿ ಎರಡು ಆಪ್ಷನ್ಸ್ ಗಳನ್ನ ತೆಗೆದಾಕಿದ್ವಿ, ಓದೋದು ಬೇಡ, ಬಡಿ 9 ಈ ತರ ಇರ್ಬೇಕು. ಹಿಂಗ ಇದು ಸಿಂಪಲ್. ಇದು ಯೂಸ್ ಆಗ್ತಾವ್. ಟ್ರೈ ಮಾಡ್ರಿ, ಯೂಸ್ ಮಾಡ್ಕೊಳಕ ಆಗ್ಲಿಲ್ಲ ಅಂತಂದ ಹೇಳಿದ್ರೆ ನೆಕ್ಸ್ಟ್ ನೋಡೋಣ. 100% ಅಂದ್ರ ಈಗ ಈ ಸರಿ ಇದು 100% ಇದು ಹೆಂಗ್ ಮಾಡಿದ್ರಿ ಅಂತಂದ ಹೇಳಿ ಅದನ್ನೊಂದು ಹೇಳ್ಬಿಡ್ತೀನಿ ನೋಡ್ರಿ. ಇಲ್ಲಿ 1ನೇ ಆಪ್ಷನ್, 2ನೇ ಆಪ್ಷನ್, 3ನೇ ಆಪ್ಷನ್, 4ನೇ ಆಪ್ಷನ್ ಅಂತಂದೈತೆ. ಇದ್ರೊಳಗಡೆ ಎ ಬರುತ್ತೆ, ಇದ್ರೊಳಗಡೆ ಎ ಬರುತ್ತೆ, ಇದ್ರೊಳಗಡೆ ಎ ಬರುತ್ತೆ, ಇದ್ರೊಳಗಡೆ ಎ ಬರುತ್ತೆ. ಅಂದ್ರೆ ಎ ಎಲ್ಲಾ ಕಡೆ ಬಂದೈತೆ. 100% ಇದ್ದಾಗ 1ಕ್ಕೆ 25% ನಾವು ಹಿಡ್ಕೋಬೇಕು. ನೆಕ್ಸ್ಟ್ ಇಲ್ಲಿ ಬಿ ಇರತ್ತ, ಇಲ್ಲೂ ಬಿ ಇರತ್ತ. ಅದಾದ ನಂತರ ಇಲ್ಲಿ ಬಿ ಇರತ್ತ ಅಂತಂದ ಹೇಳಿದ್ರೆ ಬಿ 75% ಕೊಟ್ಟಿದ್ದಾನ ಅಂತಂದ್ರೆ ಅಂದ್ರೆ ಕರೆಕ್ಟ್ ಇದ್ದಂಗ. ಅದು ಸ್ಟ್ರಾಟರ್ಜಿ, ಅದು ಎಕ್ಸಾಮ್ ಸ್ಟ್ರಾಟರ್ಜಿ. ಅದಾದ ನಂತರ ನೆಕ್ಸ್ಟ್ ಇಲ್ಲಿ ಸಿ ಇರುತ್ತೆ. ಇಲ್ಲಿ ಸಿ ಇರುತ್ತೆ, ಒಂದೇ ಕಡೆ ಇರುತ್ತೆ ಸಿ. ಅಂದ್ರೆ ಅದು ಜಸ್ಟ್ 25%. ನಾವು ಥಿಂಕ್ ಮಾಡ್ಬೇಕು ಇವಾಗ. ಆಲ್ಮೋಸ್ಟ್ 100 to 75% ಆಲ್ಮೋಸ್ಟ್ ಕರೆಕ್ಟ್ ಇರುತ್ತೆ. 100% 100% ಕರೆಕ್ಟ್. ಈ 75% ಏನೈತಲ್ಲ ಇದು ಆಲ್ಮೋಸ್ಟ್ ಕರೆಕ್ಟ್ ಇದ್ದಂಗೆ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ನಾವು, ಈ ಬಿ ಆಪ್ಷನ್ ಅನ್ನ ಓದ್ಬೇಕು. ಓದಿದ ನಂತರ ನಮ್ಗೆ ಅರ್ಥ ಆಗತ್ತೆ. ಓಕೆ ಪಾಸಿಟಿವ್ ಆಯ್ತೋ ಏನಾಯ್ತೋ, ನಮ್ಗೆ ಎಲ್ಲಾದ್ರೂ 8th 9th 10th ಬುಕ್ಸ್ ಅಲ್ಲಿ ಓದಿರೋ ಥಿಂಗ್ಸ್ ಗಳು ಏನಾದ್ರು ಬಂದೈತೋ ಇಲ್ಲ ಅಂತ ಚೆಕ್ ಮಾಡಿ ಆ ವರ್ಡ್ಸ್ ಗಳು ಏನಾದ್ರು ಇದ್ದು ಅಂತಂದ್ರೆ ಕರೆಕ್ಟ್ ಹಾಕಿಬಿಡೋದು. ಸೊ ಈ ತರ ಯೂಸ್ ಮಾಡ್ಕೊಡ್ರಿ. ನನ್ ಕಡೆಯಿಂದ ಎಷ್ಟಾಗತ್ತ ನಾನು ಅಷ್ಟು ಇವಾಗ ನಿಮ್ಗ ಹೇಳಿದೀನಿ. ಸೊ ಈ ಎಕ್ಸಾಮ್ ಅನ್ನ ನೀವು ಮುಗಿಸ್ಕೊಂಡು ಬರ್ರಿ. ಈ ಎಕ್ಸಾಮ್ ಮುಗಿದಾದ್ಮೇಲೆ
ನೆಕ್ಸ್ಟ್ ಬರುವಂತ ಎಕ್ಸಾಮ್ಸ್ ಗಳು PC ಎಕ್ಸಾಮ್ಸ್ ಗಳಾಗಿರ್ಬೋದು, PSI ಎಕ್ಸಾಮ್ ಆಗಿರ್ಬೋದು, FD ಆಗಿರ್ಬೋದು, SD ಆಗಿರ್ಬೋದು, ಎಲ್ಲದಕ್ಕೂ ನಾನು ಎಲಿಮಿನೇಷನ್ ಮೆಥಡ್ ಅನ್ನ ಹೇಳ್ಕೊಡ್ತೀನಿ. ಡೈಲಿ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ, ಆಮೇಲೆ ಥಿಯರಿ ಕ್ಲಾಸಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಕ್ಲಾಸಸ್ ಥಿಯರಿ ಕ್ಲಾಸಸ್ ಗಳನ್ನ ನೋಡ್ರಿ, ಒಂದು ಅಪ್ಲೋಡ್ ಮಾಡಿದೀನಿ ಆಲ್ರೆಡಿ ಹಿಸ್ಟ್ರಿ ಬಗ್ಗೆ. ಅದರಲ್ಲಿ ತುಂಬಾ ನಾಲೆಜ್ ಐತೆ, ಅಂದ್ರೆ ಬುಕ್ಸ್ ಗಳ ಬಗ್ಗೆ, ಇದ್ರ ಬಗ್ಗೆ ಹೆಂಗ್ ನೆನ್ಪಿಟ್ಕೋಬೇಕು ಅಂತಂದ್ ಹೇಳಿ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸಿಗೋಣ. ಜೈ ಹಿಂದ್.